आप सभी को नमस्ते और फिर से आपको स्वागत करता हूं 8वीं कक्षा के 5वां गद्य पाठ महात्मा गांधी के लिए। तो हम पिछले पीरियड में एक बार पूरा पाठ को हम पढ़ चुके थे, यानी वाचन कर चुके थे और उसके साथ साथ नए शब्दों की जानकारी प्राप्त कर चुके थे और उसके साथ साथ गांधी जी के संक्षिप्त परिचय भी हम प्राप्त कर चुके थे। तो उसके बाद हमने पाठ का विश्लेषण किए थे 2 पीरियड में। पाठ में निहित मूल्यों की जानकारी प्राप्त करने के लिए कोशिश की थी। तो इस तरह पूरा पाठ हम एक बार पढ़ चुके थे और विश्लेषण भी कर चुके हैं। तो चलिए आज हम अभ्यास भाग को देखेंगे। ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ 3 ಅವಧಿನಲ್ಲಿ ನಾವು ಮೊದಲ ಅವಧಿನಲ್ಲಿ ಪಾಠವನ್ನು ಓದಿದ್ವಿ, ಹೊಸ ಶಬ್ದಗಳನ್ನು ತಿಳ್ಕೊಂಡ್ವಿ, ಗಾಂಧೀಜಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಂಡ್ವಿ. ಎರಡನೇ ಅವಧಿನಲ್ಲಿ ಪಾಠದಲ್ಲಿ ಇರುವಂತಹ ಮೌಲ್ಯಗಳ ಬಗ್ಗೆ ವಿಶ್ಲೇಷಣಾತ್ಮಕ ರೂಪದಲ್ಲಿ 2 ಅವಧಿನಲ್ಲಿ ನಾವು ವಿಸ್ತೃತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ನಾವು ಕೊನೆಯದಾಗಿ ಆ ಪಾಠದ ಕೊನೆ ಬರುವಂಥ ಅಭ್ಯಾಸ ಭಾಗವನ್ನ ಸ್ವಲ್ಪ ಗಮನ ಇಟ್ಟು ನೋಡೋಣ. फर्स्ट मेन क्वेश्चन, एक एक वाक्य में उत्तर लिखिए. ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥದ್ದು. ಮೊದಲನೇ ಪ್ರಶ್ನೆ, सारे देश ने गांधी जी को क्या माना? ಇಡೀ ದೇಶ ಗಾಂಧೀಜಿಯವರನ್ನ ಏನೆಂದು ಒಪ್ಪಿಕೊಂಡಿತು? सारे देश ने गांधी जी को ರಾಷ್ಟ್ರಪಿತ ಮಾನ. ಇಡೀ ದೇಶ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಒಪ್ಪಿಕೊಂಡಿತ್ತು. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿರೋ ಶಬ್ದ ಇದೆಯಲ್ಲ, ಅದನ್ನ ಕೀ ಆನ್ಸರ್ ಅಂತ ಕರಿತೀವಿ. ಪದೇ ಪದೇ ನೀವು ನೋಡೋದ್ರ ಬದಲಾಗಿ ಒಮ್ಮೆ ನೀವು ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ಕೊನೆಗೆ ಆ ಪ್ರಶ್ನೆ ನೋಡಿದಂಕ್ಲೆ ನೆನಪಾಗುತ್ತೆ. ಸಾರೆ ದೇಶನೇ ಗಾಂಧೀಜಿ ಕೋ ಕ್ಯಾ ಮಾನ, ರಾಷ್ಟ್ರಪಿತ ಮಾನ. ತಕ್ಷಣಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಕೆಳಗೆ ನೀವು ಕೂಡ ನೋಟ್ಸ್ ಬರ್ಕೋಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ, ಭಾರತ್ ಕಿಸ್ಕೆ ಪ್ರಯತ್ನ ಸೆ ಆಜಾದ್ ಹುವಾ? ಭಾರತ ಯಾರ ಪ್ರಯತ್ನದಿಂದ ಸ್ವಾತಂತ್ರ್ಯವಾಯಿತು ಅಥವಾ ಸ್ವಾತಂತ್ರ್ಯವನ್ನ ಪಡೆಯಿತು? ಉತ್ತರ, ಭಾರತ್ ಮಹಾತ್ಮ ಗಾಂಧೀಜಿ ಕೆ ಪ್ರಯತ್ನ ಸೆ ಆಜಾದ್ ಹುವಾ. ಈ ಪಾಠದಲ್ಲಿ ಓದಿದ್ದೀರಿ, ಮಹಾತ್ಮ ಗಾಂಧೀಜಿಯವರ ಪ್ರಯತ್ನದಿಂದ ಭಾರತ ಸ್ವಾತಂತ್ರ್ಯವನ್ನ ಪಡೆಯಿತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗಾಂಧೀಜಿ ಕಿಸ್ಕಿ ಮೂರ್ತಿ ಥೇ? ಗಾಂಧೀಜಿ ಯಾವುದರ ಮೂರ್ತಿಯಾಗಿದ್ದರು ಅಥವಾ ಯಾವುದರ ಪ್ರತೀಕವಾಗಿದ್ದರು ಅನ್ನುವಂಥ ಅರ್ಥ ಕೊಡುವಂಥದ್ದು. ಗಾಂಧೀಜಿ ತ್ಯಾಗ और ತಪಸ್ಯಾ ಕಿ ಮೂರ್ತಿ ಥೇ. ಗಾಂಧೀಜಿ ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ತ್ಯಾಗ ಮತ್ತು ತಪಸ್ಸು ಅನ್ನುವಂಥದ್ದು ಕೀ ಆನ್ಸರ್. ಗಾಂಧೀಜಿ ಕ ಸ್ವಭಾವ ಕೈಸಾ ಥಾ? ಗಾಂಧೀಜಿಯ ಸ್ವಭಾವ ಎಂಥದ್ದಾಗಿತ್ತು? ಕೈಸಾ ಥಾ, ಹೇಗಿತ್ತು ಅಥವಾ ಎಂಥದ್ದಾಗಿತ್ತು? ಗಾಂಧೀಜಿ ಕ ಸ್ವಭಾವ ಅಥವಾ ಗಾಂಧೀಜಿ ಶರ್ಮಿಲೆ ಸ್ವಭಾವ ಕೆ ಥೇ ಅಥವಾ ಗಾಂಧೀಜಿ ಕ ಸ್ವಭಾವ ಶರ್ಮಿಲೆ ಥೇ. ಗಾಂಧೀಜಿಯವರ ಸ್ವಭಾವ ನಾಚಿಕೆ ಸ್ವಭಾವದ್ದಾಗಿತ್ತು ಅಥವಾ ನಾಚಿಕೆಯದ್ದಾಗಿತ್ತು. ನೆಕ್ಸ್ಟ್ ಐದನೇ ಪ್ರಶ್ನೆ, ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕ್ಯೂ ಆಯೆ? ಶಿಕ್ಷಣ ವಿಭಾಗದ ಅಧಿಕಾರಿ ಶಾಲೆಗೆ ಏಕೆ ಬಂದರು? ನೋಡಿ, ಈ ಪ್ರಶ್ನಾರ್ಥಕ ಶಬ್ದಗಳಿದಾವಲ್ಲ, ಕ್ಯೂ, ಕಬ್, ಕಹ, ಕೈಸೆ, ಈ ಶಬ್ದಗಳು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ನಾನು ಮೊದಲ ಬಾರಿ ಒಂದ್ಸರಿ ಹೇಳಿದಾಗ ಈ ಪ್ರಶ್ನೆಗಳನ್ನ, ಈ ಶಬ್ದಗಳನ್ನ ಒಂದ್ ಕಡೆ ಬರೆದಿಟ್ಕೋಬೇಕು ಅಂತ ಹೇಳಿದ್ದೆ. ಅದನ್ನ ನಿಮ್ಮ ನೋಟ್ಸ್ನ ಕೊನೆ ಪುಟದಲ್ಲಿ ಬರೆದಿಟ್ಕೊಂಡ್ರೆ ಬಹಳ ಒಳ್ಳೇದು. ಈ ಪ್ರಶ್ನಾರ್ಥಕ ಶಬ್ದಗಳು ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಇಡೀ ಪ್ರಶ್ನೆ ಅರ್ಥ ಆದಂಗೆ. ಪ್ರಶ್ನೆ ಅರ್ಥ ಆಯ್ತು ಅಂದ್ರೆ ಉತ್ತರ ಅರ್ಧ ಬಂದಂಗೆ. ನಿಮಗೆ ಬಹಳ ಮುಖ್ಯವಾಗಿ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ಬೇಕು. ಪ್ರಶ್ನೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾದ ಉತ್ತರ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ನೀವು. ಹಾಗಾಗಿ ಮೊದಲ ಹಂತ ಬಹಳ ತಾಳ್ಮೆಯಿಂದ ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪ್ರಶ್ನಾರ್ಥಕ ಶಬ್ದಗಳಿಂದವಲ್ಲ, ಅವನ್ ಚೆನ್ನಾಗಿ ತಿಳ್ಕೋಬೇಕು. ಕ್ಯಾ, ಕ್ಯೂ, ಕೌನ್, ಕಬ್, ಕೈಸೆ,
ಹಂಗಂದ್ರೆ ಏನು, ಅವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಚೆನ್ನಾಗಿ ತಿಳ್ಕೊಬೇಕು ನೀವು. ಇಲ್ಲಿ ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕ್ಯೂ ಆಯೆ, ಶಿಕ್ಷಣ ವಿಭಾಗದ ಅಧಿಕಾರಿ ಶಾಲೆಗೆ ಯಾಕೆ ಬಂದರು? ಉತ್ತರ, ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ನಿರೀಕ್ಷಣ್ ಕೆ ಲಿಯೆ ಆಯೆ ಥೆ. ಶಿಕ್ಷಣ ವಿಭಾಗದ ಅಧಿಕಾರಿ ನಿರೀಕ್ಷಣ್ ಕೆ ಲಿಯೆ ಪರೀಕ್ಷಿಸಲು ಬಂದಿದ್ದರು, ಇನ್ಸ್ಪೆಕ್ಷನ್ ಬಂದಿದ್ದರು ಅಂತ. 6ನೇ ಪ್ರಶ್ನೆ, ಗಾಂಧಿ ಕೆ ಭಾಯಿನೆ ಕಿತನೆ ರೂಪಾಯಿ ಕರ್ಜ್ ಲಿಯೆ ಥೆ. ಗಾಂಧೀಜಿಯ ಸಹೋದರ, ಭಾಯಿ ಅಂದ್ರೆ ಸಹೋದರ ಅಂತ ಕನ್ನಡದಲ್ಲಿ, ಸಹೋದರ ಕಿತನೆ ರೂಪಾಯಿಗೆ ಎಷ್ಟು ರೂಪಾಯಿಯ ಕರ್ಜ್ ಲಿಯೆ ಥೆ, ಕರ್ಜ್ ಸಾಲವನ್ನು ಪಡೆದುಕೊಂಡಿದ್ದ. ಗಾಂಧೀಜಿಯ ಸಹೋದರ ಎಷ್ಟು ರೂಪಾಯಿಯನ್ನು ಸಾಲವಾಗಿ ಪಡೆದಿದ್ದ? ಗಾಂಧೀಜಿ ಕೆ ಭಾಯಿನೆ 25 ರೂಪಾಯಿ ಕರ್ಜ್ ಲಿಯೆ ಥೆ. ಗಾಂಧೀಜಿಯ ಸಹೋದರ 25 ರೂಪಾಯಿಗಳನ್ನ ಸಾಲವಾಗಿ ಪಡೆದುಕೊಂಡಿದ್ದ. ಮುಂದುವರೆದು 7ನೇ ಪ್ರಶ್ನೆ, ಗಾಂಧೀಜಿನೇ ಪಿತಾಸೆ ಕ್ಯಾ ಮಾಂಗಿ. ಗಾಂಧೀಜಿಯವರು ತಂದೆಯ ಬಳಿ ಏನನ್ನು ಬೇಡಿಕೊಂಡರು ಅಥವಾ ಬೇಡಿದರು? ಮಾಂಗನ ಅಂದ್ರೆ ಬೇಡುವುದು ಅಂತ. ಗಾಂಧೀಜಿನೇ ಪಿತಾಸೆ ಸಜಾ ಮಾಂಗಿ. ನೋಡಿ, ಗಾಂಧೀಜಿಯವರು ತಂದೆಯ ಬಳಿ ಏನನ್ನು ಕೇಳ್ತಾರೆ? ದಂಡನೆಯನ್ನ, ಪನಿಷ್ಮೆಂಟ್ ಕೇಳ್ತಾರೆ. ನೀವೆಲ್ಲ ಕೇಳೋದೇನನ್ನ, ನಿಮ್ಗೇನೇನು ಬೇಕು ಅದನ್ನ ಅಪ್ಪನ ಹತ್ರ ಬೇಡಿಕೆ ಇಡ್ತೀರಿ. ಆದ್ರೆ ಗಾಂಧೀಜಿ ತದ್ವಿರುದ್ಧದ ವ್ಯಕ್ತಿತ್ವ, ನಿರೀಕ್ಷೆ ಮಾಡ್ಲಿಕ್ಕಾಗೋದಿಲ್ಲ. ಅವರು ನಾನು ಮಾಡಿದ ತಪ್ಪಿಗಾಗಿ ದಂಡನೆಯನ್ನ ಕೊಡಿ, ಪನಿಷ್ಮೆಂಟ್ ಕೊಡಿ ಅಂತ ಪತ್ರದ ಮುಖೇನ ಬರೆದು ಕೇಳೋದನ್ನ ನೀವು ಪಾಠದಲ್ಲಿ ಅಧ್ಯಯನ ಮಾಡಿದ್ರಿ. ಇದಾದ್ಮೇಲೆ 2-3 ವಾಕ್ಯ ಉತ್ತರ ಲಿಖಿಯೇ. 2ನೇ ಮೇನ್ ಕ್ವಶನ್, 2-3 ವಾಕ್ಯಗಳಲ್ಲಿ ಉತ್ತರವನ್ನ ಬರೀರಿ ಅಂತ. ಅದರಲ್ಲಿ ಮೊದಲನೇ ಪ್ರಶ್ನೆ, ಗಾಂಧೀಜಿ ಪರ್ ನಾಟಕೋಂ ಕಾ ಕ್ಯಾ ಪ್ರಭಾವ ಪಡ. ಗಾಂಧೀಜಿಯವರ ಮೇಲೆ ನಾಟಕಗಳ ಪ್ರಭಾವ ಏನಾಯಿತು ಅಥವಾ ಹೇಗಾಯಿತು ಅಥವಾ ಎಂಥದ್ದಾಯಿತು ಅಂತ. ಉತ್ತರ, ಗಾಂಧೀಜಿ ಪರ್ ಶ್ರವಣ ಪಿತೃಭಕ್ತಿ ನಾಟಕ, ಹರಿಶ್ಚಂದ್ರ ನಾಟಕ ಗಹರಾ ಪ್ರಭಾವ ಪಡ. ಇವೆರಡು ನಾಟಕಗಳೇ, ಒಂದು ಓದಿದ್ದು ಇನ್ನೊಂದು ನೋಡಿದ್ದು. ಓದಿದ್ಯಾವುದು? ಶ್ರವಣ ಪಿತೃಭಕ್ತಿ ನಾಟಕ. ಅವ್ರು ನೋಡಿದ್ಯಾವುದು? ಹರಿಶ್ಚಂದ್ರ ನಾಟಕ. ಗಹರಾ ಪ್ರಭಾವ ಪಡ, ದಟ್ಟವಾದ ಅಥವಾ ಆಳವಾದ ಪ್ರಭಾವ ಬೀರಿತು, ಆಯಿತು. ಬಚ್ಪನ್ ಕೆ ಉಸ್ ಸತ್ಯ ಪ್ರೇಮ್ನೆ ಹಿ, ಬಾಲ್ಯದ ಅವರ ಸತ್ಯ ಪ್ರೇಮವೇ ಹಾಗೆ ಉನ್ಹೆ ಸತ್ಯ ತಪಸ್ವಿ ಬನಾಯ, ಮುಂದೆ ಅವರನ್ನ ಸತ್ಯದ ತಪಸ್ವಿಯನ್ನಾಗಿ ಮಾಡಿತ್ತು. ಏನ್ ಪ್ರಭಾವ ಬೀರ್ತು ಅಂದ್ರೆ, ಅವರು ಸತ್ಯವನ್ನೇ ಒಂದು ವ್ರತವನ್ನಾಗಿ ತಗೊಂಡ್ರು, ಸತ್ಯವೇ ದೇವರು ಅಂತ ಭಾವಿಸ್ಕೊಂಡ್ರು, ಅದರಂತೆ ನಡೆದ್ರು. ಇದು ಆ ನಾಟಕಗಳು ಅವರ ಮೇಲೆ ಮಾಡಿದಂತ ದಟ್ಟವಾದ ಪ್ರಭಾವ. 2ನೇ ಪ್ರಶ್ನೆ, ಗಾಂಧೀಜಿ ಕಿ ಸತ್ಯಪ್ರಿಯತಾ ಕಹಾನ್ ಸೆ ಶುರು ಹುಯಿ ಕೈಸೆ. ಗಾಂಧೀಜಿಯವರ ಸತ್ಯಪ್ರಿಯತೆ ಎಲ್ಲಿಂದ ಶುರುವಾಯಿತು ಮತ್ತು ಹೇಗೆ? ಸ್ವಲ್ಪ ವಿಸ್ತೃತವಾದ ವಿವರವನ್ನು ಬಯಸ್ತವೆ ಈ ಪ್ರಶ್ನೆಗಳು. ಬಹುಶಃ ನಿಮ್ಮ 8ನೇ ಕ್ಲಾಸಿನ ಅವಧಿಯ ಇದುವರೆಗಿನ ಪಾಠಗಳಲ್ಲಿ ಹೆಚ್ಚಿನ ಉತ್ತರವನ್ನು ಬಯಸುವಂತ ಪ್ರಶ್ನೆಗಳು. ಮುಂದೆ ಬರ್ತಾ ಬರ್ತಾ ಇಂಥ ಉತ್ತರಗಳನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಸಾಮರ್ಥ್ಯ ಗಳಿಸ್ಕೊಳ್ತಾ ಹೋಗ್ಬೇಕು. ಅದು ಎಷ್ಟು ಉತ್ತರ ಅನ್ನೋದು ಮುಖ್ಯ ಅಲ್ಲ, ಏನು ಉತ್ತರ ಅನ್ನೋದೇ ಬಹಳ ಮುಖ್ಯ. ಏನು ಉತ್ತರ ಅಂತ ಗೊತ್ತಾಗ್ಬಿಟ್ರೆ ನೀವು ಎಷ್ಟು ಬೇಕಾದ್ರೂ ಬರೀಬಹುದು. ಉತ್ತರ ಚಿಕ್ಕದು ಸಣ್ಣದು ಅಂತ ಮುಖ್ಯ ಅಲ್ಲ. ಉತ್ತರ ಇದಕ್ಕೆ, ಗಾಂಧೀಜಿ ಕಿ ಸತ್ಯಪ್ರಿಯತಾ ಬಚ್ಪನ್ ಸೆ ಹಿ ಶುರು ಹುಯಿ. ಗಾಂಧೀಜಿಯವರ ಸತ್ಯಪ್ರಿಯತೆ ಬಚ್ಪನ್ ಸೆ ಹಿ, ಬಾಲ್ಯದಿಂದಲೇ ಶುರು ಹುಯಿ, ಆರಂಭ ಆಯಿತು. ಯಾವಾಗ ಅಂತ ಕೇಳ್ತಾರೆ ಅಥವಾ ಹೇಗೆ ಅಂತ ಕೇಳ್ತಾರೆ. ಮುಂದುವರೆದ ಪ್ರಶ್ನೆ, ಅಲ್ಲಿ 2 ಪ್ರಶ್ನೆ ಇದೆ. ಕಹಾ ಶುರು ಹುಯಿ, ಕಹಾನ್ ಸೆ ಶುರು ಹುಯಿ, ಎಲ್ಲಿಂದ ಶುರುವಾಯಿತು? ಬಚ್ಪನ್ ಸೆ ಶುರು ಹುಯಿ, ಅದಕ್ಕೆ ಉತ್ತರ ಮುಗಿತ್ತು. ಕೈಸೆ ಅಂತ ಕೇಳ್ತಾರೆ, ಹೇಗೆ ಅಂತ. ಹೇಗೆ ಅನ್ನೋದಕ್ಕೆ ವಿವರಣಾತ್ಮಕವಾಗಿ ಉತ್ತರ ಕೊಡಬೇಕಾಗತ್ತೆ ನಾವು, ಅಲ್ವಾ? ವಿವರಿಸಿ, ಹೇಗೆ ಅಂತ ಬಂದಾಗ ಹೆಚ್ಚಿನ ಮಾಹಿತಿಯನ್ನು ಬೇಡುತ್ತೆ ಅದು. ಎಲ್ಲಿ, ಏಕೆ, ಯಾವಾಗ ಅಂದ್ರೆ ಸಣ್ಣ ಸಣ್ಣ ಶಬ್ದಗಳು. ಎಲ್ಲಿ, ಎಲ್ಲಿ, ಯಾವಾಗ ಇಂಥ ಶಬ್ದಗಳು ಒಂದೊಂದೇ ವಾಕ್ಯದ ಒಂದೊಂದೇ ಶಬ್ದದಲ್ಲಿ ಉತ್ತರ ಕೊಡಬಹುದು. ಆದ್ರೆ ಕೈಸೆ ಅಂತ ಬಂದಾಗ ಅಥವಾ ವಿವರಣೆ ದೀಜಿ ಅಂತ ಬಂದಾಗ, ವರ್ಣನ್ಕಿಜಿ ಅಂತ ಬಂದಾಗ, ಲಿಖಿ ಅಂತ ಬಂದಾಗ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವು ಬರೀಬೇಕಾಗುತ್ತೆ. ಕೈಸೆ ಅಂತ ಅನ್ನೋದಕ್ಕೆ ಉತ್ತರ, जब शिक्षा विभाग के अधिकारी अंग्रेजी के 5 ಶಬ್ದ ಲಿಖವಾಯೆ. ಜಬ್ ಯಾವಾಗ ಶಿಕ್ಷಣ ವಿಭಾಗದ ಅಧಿಕಾರಿ ಇಂಗ್ಲಿಶಿನ ಆಂಗ್ಲ ಭಾಷೆಯ 5 ಶಬ್ದಗಳನ್ನ ಲಿಖವಾಯೆ ಬರೆಸಿದರೋ. ಲಿಖನ ಬರೆಯುವುದು, ಲಿಖಾನ, ಲಿಖ್ವಾನ, ಲಿಖಾನ
ಪ್ರಥಮ ಪ್ರೇರಣಾರ್ಥಕ ರೂಪ, ಲಿಖ್ವಾನ ದ್ವಿತೀಯ ಪ್ರೇರಣಾರ್ಥಕ ರೂಪ. ಲಿಖ್ವಾ ಎ ಬರೆಸಿದರು, ತಬ್ ಆಗ. ನೋಡಿಲಿ, ಜಬ್ ತಬ್ ಪ್ರಯೋಗ ಅಂತ ಬರುತ್ತೆ. ಜಬ್ ಯಾವಾಗ ಬರುತ್ತೋ ತಬ್ ಆವಾಗ ಬರುತ್ತೆ. ಕನ್ನಡದಲ್ಲೂ ಅಷ್ಟೇನೆ, ನನಗೆ ಹೇಳಿದ್ನಲ್ಲ, ಯಾವಾಗ ಆವಾಗ. ಯಾವಾಗ ನಾನು ಇಲ್ಲಿ ಶಾಲೆಗೆ ಹೋದನೋ ಆಗ ಮುಖ್ಯೋಪಾಧ್ಯಾಯರು ಇರಲಿಲ್ಲ, ಯಾವಾಗ ಆವಾಗ. ಸಾಮಾನ್ಯ ಕನ್ನಡದಲ್ಲೂ ಬರುತ್ತೆ. ಅದನ್ನ ಹಿಂದಿನಲ್ಲಿ ಜಬ್ ತಬ್ ಪ್ರಯೋಗ ಅಂತ ಕರೀತಾರೆ. ಜಬ್ ಬಂದಾಗ ಸಾಮಾನ್ಯವಾಗಿ ವಾಕ್ಯದಲ್ಲಿ ತಬ್ ಬರುತ್ತೆ. ಇಲ್ಲಿ जब शिक्षा विभाग के अधिकारी अंग्रेजी के 5 शब्द लिखवाए तब आगा गांधी जी केटल शब्द का हिज्जे गलत लिखे थे. ಆಗ ಗಾಂಧೀಜಿ ಕೆಟಲ್, ನೋಡಲ್ಲ ಸಿಂಗಲ್ ಯೂನಿಟ್ ಕ್ರಮದಲ್ಲಿ ಹಾಕಿದ್ದೀನಿ ಆ ಶಬ್ದವನ್ನ. ಆ ಕೆಟಲ್ ಶಬ್ದದ ಹಿಜ್ಜೆ ಕಾಗುಣಿತವನ್ನ, ಸ್ಪೆಲ್ಲಿಂಗ್ ಅನ್ನ ಗಲತ್ ಲಿಖಿತೆ, ತಪ್ಪು ಬರೆದಿದ್ರು. तो आगा अध्यापक ने इशारे से समझाया, ಅಧ್ಯಾಪಕರು ಸಂಜ್ಞೆಯ ಮೂಲಕ ತಿಳಿಸಿದರು. ಕಿ ದೂಸರೆ ಲड़के ಹಿಜ್ಜೆ ದೇಖಕರ್, ಇನ್ನೊಬ್ಬ ಹುಡುಗ ಬರೆದಂತಹ ಕಾಗುಣಿತವನ್ನು ನೋಡಿ ठीक कर लो, ಸರಿ ಮಾಡಿಕೋ. ಲೇಕಿನ್ ಗಾಂಧೀಜಿ ಐಸಾ ನಹೀ ಕಿಯಾ, ಆದರೆ ಗಾಂಧೀಜಿ ಹಾಗೆ ಮಾಡಲಿಲ್ಲ. ಹೇಗೆ ಶುರುವಾತು ಸತ್ಯ ಹೇಳುವಂಥದ್ದು ಅವ್ರದ್ದು? ಈಗ ಶುರುವಾಯಿತು, ಇಲ್ಲಿಂದ ಆರಂಭ ಆಗುತ್ತೆ. ಇಷ್ಟು ನೀವು ವಿವರಣಾತ್ಮಕವಾಗಿ ಇದನ್ನ ಬರೆಯುವಂತ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆ, 2-3 वाक्यों में उत्तर लिखिए. पिता से गांधी जी के माफी मांगने के प्रसंग का वर्णन कीजिए. ತಂದೆಯವರಿಂದ ಗಾಂಧೀಜಿಯವರು ಕ್ಷಮೆ ಬೇಡುವಂತಹ ಪ್ರಸಂಗದ ವರ್ಣನೆಯನ್ನ ಮಾಡಿ. ಕೊನೆಯ ಘಟನೆ ಬರುತ್ತಲ್ಲ, ಅವರ ಅಣ್ಣ ಇವ್ರ ಕೈ ಚೈನ್ ನಲ್ಲಿ 1 ತೊಲೆ ಮಾರಿ ಸಾಲ ತೀರಿಸಿದ ಘಟನೆ ಇದೆಯಲ್ಲ, ಅವ್ರನ್ನ ಬಹಳವಾಗಿ ಕಾಡುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ತಂದೆ ಹತ್ರ ಹೇಳ್ಬೇಕು ಅಂತ ಹೋಗ್ತಾರೆ, ಆದ್ರೂ ಧೈರ್ಯ ಸಾಲದಿಲ್ಲ. ಅವಾಗ ಏನ್ ಮಾಡ್ತಾರೆ, ಪತ್ರ ಬರೀತಾರೆ. ಇಲ್ಲಿ ಆ ಘಟನೆಯನ್ನು ಬರಿಬೇಕಾಗಿದೆ. ಆ ಘಟನೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಪ್ರಶ್ನೆ. ಗಾಂಧಿ ಪಿತಾಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ, ಗಾಂಧೀಜಿ ತಂದೆಯ ಬಳಿ ಕ್ಷಮೆ ಕೇಳುವ ಬಗ್ಗೆ ಯೋಚಿಸಿದರು. ಸೋಚಿ ಯೋಚಿಸಿದರು. ಪರ್ ಆದರೆ, ನೋಡಿ ಪರ್ ಅನ್ನುವಂಥದ್ದು 2-3 ಅರ್ಥ ಕೊಡುತ್ತೆ. ಆದರೆ ಅಂತಾನು ಹೌದು, ಮೇಲೆ ಅಂತಾನು ಹೌದು, ರೆಕ್ಕೆ ಅಂತಾನು ಹೌದು. ಇಲ್ಲಿ ಪರ್ ಅಂದ್ರೆ ಆದರೆ ಅಂತ. ಆದ್ರೆ ಪಿತಾಕೆ ಸಾಮ್ನೆ, ತಂದೆಯ ಮುಂದೆ ಜಾನೆ ಕಿ ಹಿಮ್ಮತ್ ನಾ ಹುಯಿ, ಹೋಗುವ ಧೈರ್ಯವಾಗಲಿಲ್ಲ. ಹಿಮ್ಮತ್ ಧೈರ್ಯ, ನಾ ಹುಯಿ ಆಗ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ, ಸಾರಿ ಘಟನಾ ಪತ್ರ ಮೇಲೆ ಲಿಖಕರ್, ಇಡೀ ಘಟನೆಯನ್ನ ಪತ್ರದಲ್ಲಿ ಬರೆದು ಗಾಂಧಿನೇ ಪಿತಾಸೆ ಸಜಾ ಮಾಂಗಿ, ಗಾಂಧೀಜಿಯವರು ತಂದೆಯ ಬಳಿ ದಂಡನೆಯನ್ನ ಬೇಡ್ತಾರೆ, ಪನಿಷ್ಮೆಂಟ್ ಅನ್ನ ಕೇಳ್ತಾರೆ. ಪತ್ರ ಪಡ್ಕರ್ ಪಿತಾಕೆ ಆಂಖೆ ಬರಾಯಿ, ಆದ್ರೆ ಪತ್ರವನ್ನ ಓದಿದ ತಂದೆಯವರ ಕಣ್ಣು ತುಂಬಿ ಬಂದವು. ಅಂದ್ರೆ ಸಂತೋಷದಿಂದ ನನ್ನ ಮಗ ಎಷ್ಟು ದೊಡ್ಡ ಮನುಷ್ಯ ಆಗಿದ್ದಾನೆ, ತಪ್ಪನ್ನ ಒಪ್ಕೊಂಡು ಪತ್ರ ಬರೆದಿದ್ದಾನಲ್ಲ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ತಂದೆಗೆ ಕಣ್ಣೀರು ಉಕ್ಕಿ ಬರ್ತದೆ. ಪಿತಾಕೆ ಆನ್ಸು ದೇಖಕರ್, ತಂದೆಯ ಕಣ್ಣೀರನ್ನು ನೋಡಿ ಗಾಂಧಿ ಕೋ ವಿಶ್ವಾಸ ಹೋಗಯ, ಗಾಂಧೀಜಿಯವರಿಗೆ ನಂಬಿಕೆ ಬಂತು, ವಿಶ್ವಾಸ ಬಂತು. ಕಿ ಏನೆಂದರೆ, ಪಿತಾನೆ ಮುಜೆ ಕ್ಷಮಾ ಕರ್ ದಿಯಾ ಹೈ, ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ. ತಬ್ ಸೆ, ಆಗಿನಿಂದ ಗಾಂಧೀಜಿನೇ ಹಮೇಶ ಕೇಲಿಯೇ ಚೋರಿ ಕಿ ಆದತ್ ಛೋಡ್ ದಿ, ಅಲ್ಲಿಂದ ಮುಂದೆಂದೂ ಕೂಡ ಗಾಂಧೀಜಿ ಕಳ್ಳತನ ಮಾಡುವಂತ ಅಭ್ಯಾಸವನ್ನ ಬಿಟ್ಬಿಟ್ರು, ಸುಳ್ಳು ಹೇಳುವ ಅಭ್ಯಾಸವನ್ನ ಬಿಟ್ಬಿಟ್ರು. ಇದು ಈ ಪ್ರಶ್ನೆ ನಿರೀಕ್ಷೆ ಮಾಡುವಂತ ಉತ್ತರ. ಹೀಗೆ ಬರಿಬೇಕು, ನಾನು ಬರದಂಗೆ ಅಂತೇನಿಲ್ಲ. ನಿಮಗೆ ಕತೆ ನೆನಪಿದೆ, ಆ ಕಥೆಯನ್ನ ನಿಮ್ದೇ ಆದ ಭಾಷೆನಲ್ಲಿ ಅಂದ್ರೆ ಹಿಂದಿನಲ್ಲಿ ಬರೆಯುವಂತ ಪ್ರಯತ್ನ ಮಾಡೋದೇ ಈ ಅಭ್ಯಾಸ ಕೊಡುವಂತ ಕಾರಣ. ನೀವು ಆಸ್ ಇಟ್ ಈಸ್ ಗಟ್ ಮಾಡ್ಕೊಂಡು ಬರಿಬೇಡ್ರಿ, ಇದನ್ನ ನಿಮ್ದೆ ಹಿಂದೆ ಮುಂದೆ ಬೇಕಾದ್ರೆ ಬರ್ರಿ, ಏನ್ ತೊಂದರೆ ಇಲ್ಲ. ಹಿಂಗೇ ಬರಿಬೇಕು ಅಂತ ಯಾವ ನಿಯಮನೂ ಕೂಡ ಇಲ್ಲ. ನಿಮ್ಗೆ ಅರ್ಥ ಆಗಿದೆ ಇಲ್ವೋ, ಅರ್ಥ ಆಗಿದ್ದನ್ನ ನೀವು ಹೇಗೆ ಅಭಿವ್ಯಕ್ತಿ ಪಡಿಸ್ತೀರಿ ಅನ್ನೋದೇ ಪರೀಕ್ಷೆಯ ಒಂದು ವಿಧಾನ ಅಷ್ಟೇ. ಅದು ಮುಂದುವರೆದು ಅನುರೂಪ ಶಬ್ದ ಲಿಖಿಯೇ, ಮೂರನೇ ಮೇನ್ ಕ್ವಶನ್. ಅನುರೂಪ ಶಬ್ದ ಲಿಖಿ ಅಂತ ಹೇಳಿದ್ರೆ, ಅನುರೂಪ ಅಂದ್ರೆ ಅದಿದ್ದಂತೆ ಬರೆಯಿರಿ ಅಂತ. ಅದಿದ್ದಂತೆ, ಅನುರೂಪ ಅಂದ್ರೆ ಅದಿದ್ದಂತೆ, ಇರುವ ಹಾಗೆ ಅಂತ. ಇಲ್ಲಿ ಏನು ಅರ್ಥ ಕೊಡುತ್ತದು ಅನುರೂಪ ಶಬ್ದ ಲಿಖಿ ಅಂದ್ರೆ, ಮೊದಲೆರಡು ಶಬ್ದಗಳಿಗೆ ಇರುವ ಸಂಬಂಧವನ್ನ ಗ್ರಹಿಸಿ ಮೂರನೆಯ ಶಬ್ದಕ್ಕೆ ಉತ್ತರವನ್ನ ಬರೀಬೇಕು. ಅಂದ್ರೆ ಮೊದಲು 2 ಶಬ್ದಗಳು ಇರ್ತಾವಲ್ಲ,
ಆ ಎರಡು ಶಬ್ದಗಳ ನಡುವೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂಬಂಧ ಇರುತ್ತೆ. ಅದೇ ಸಂಬಂಧವನ್ನ ಮೂರನೇ ಶಬ್ದಕ್ಕೆ ನಾವು ಬರೀಬೇಕು. ಉದಾಹರಣೆಗೆ ಗಮನಿಸೋಣ. ಮೊದಲನೇದು ಶ್ರವಣ, ಪಿತೃಭಕ್ತಿ. ಅವೆರಡಕ್ಕೂ ಸಂಬಂಧ ಏನಿದೆ? ಶ್ರವಣ ಎದಕ್ಕೆ ಹೆಸರುವಾಸಿಯಾಗಿದ್ದಾನೆ? ಪಿತೃಭಕ್ತಿಗೆ ಹೆಸರುವಾಸಿಯಾಗಿದ್ದಾನೆ. ಹಾಗಿದ್ರೆ ಹರಿಶ್ಚಂದ್ರ ಡ್ಯಾಶ್ ಅಂತ ಇದೆ ಪುಸ್ತಕದಲ್ಲಿ. ಹರಿಶ್ಚಂದ್ರ ಅದಕ್ಕೆ ಹೆಸರುವಾಸಿಯಾಗಿದೆ ಅಂತ ಬರಿಬೇಕು ನಾವು. ಸತ್ಯ ತಪಸ್ವಿ. ಪಿತೃಭಕ್ತಿಗೆ ಗಾಂಧೀಜಿ ಶ್ರವಣ ಭಕ್ತಿ ಹೆಸರಾದ್ರೆ ಹರಿಶ್ಚಂದ್ರ ಸತ್ಯಕ್ಕೆ ಅಥವಾ ಸತ್ಯ ತಪಸ್ವಿ ಅಂತ ನಾವು ಉತ್ತರವನ್ನ ಬರೀಬೇಕಾಗುತ್ತೆ. ಎರಡನೇದು ಮಾಫಿ, ಕ್ಷಮ. ನೋಡಿ, ಎರಡು ಕಲರ್ ಚೇಂಜ್ ಮಾಡಿದ್ದೀನಿ. ಮಾಫಿ, ಕ್ಷಮ. ಮಾಫಿ, ಕ್ಷಮ ಅವೆರಡು ನಡುವೆ ಏನು ಸಾಮ್ಯತೆ ಇದೆ, ಸಂಬಂಧ ಇದೆ? ಅವೆರಡು ಕೂಡ ಪರ್ಯಾಯವಾಚಿ ಶಬ್ದಗಳು, ಸಮಾನಾರ್ಥಕ ಶಬ್ದಗಳು. ಮಾಫಿ ಅಂದ್ರೆ ಒಂದೇ, ಕ್ಷಮ ಅಂದ್ರೆ ಒಂದೇ. ಹಾಗೇನೆ ದಂಡ್ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಾರೆ. ಈಗೇನ್ ಬರಿಬೇಕು ನಾವಲ್ಲಿ? ದಂಡ್ ಅನ್ನೋದರ ಪರ್ಯಾಯವಾಚಿ ಸಮಾನಾರ್ಥಕ ಶಬ್ದವನ್ನು ಬರಿಬೇಕು. ಏನದು? ದಂಡ್ ಅಂದ್ರೆ ಸಜಾ, ಪನಿಷ್ಮೆಂಟ್. ಮೂರನೇದು ತಿರಂಗ ಝಂಡಾ, ರಾಷ್ಟ್ರಧ್ವಜ. ತಿರಂಗ ಜೆಂಡಾ ಇವೆರಡು ನಡುವೆ ಏನ್ ಸಂಬಂಧ ಇದೆಯಪ್ಪ ಅಂದ್ರೆ, ತಿರಂಗ ಅಂದ್ರೆ ಮೂರು ಬಣ್ಣದ ಧ್ವಜ, ತ್ರಿವರ್ಣ ಧ್ವಜ ಅಂತ ನಾವು ಕರಿತೀವಲ್ಲ, ಅದೇನದು? ರಾಷ್ಟ್ರಧ್ವಜ ನಮ್ಮ ದೇಶದ್ದು. ಹಾಗಾದ್ರೆ ಗಾಂಧೀಜಿ ಡ್ಯಾಶ್ ಅಂತ ಕೊಟ್ಬಿಟ್ಟು ತಿರಂಗ ಜೆಂಡಾ ರಾಷ್ಟ್ರಧ್ವಜ ಆದ್ರೆ ಗಾಂಧೀಜಿ ಡ್ಯಾಶ್. ಏನ್ ಬರಿಬೇಕು ನಾವು ಅವಾಗ? ಗಾಂಧೀಜಿ ರಾಷ್ಟ್ರಪಿತ. ಇಲ್ಲ ಬೇರೆ ಬರೆಯಕ್ಕಾಗಲ್ಲ, ಮಹಾತ್ಮ ಗಾಂಧಿ ಅಂತ ಬರೆಯಕ್ಕಾಗಲ್ಲ, ಮಹಾತ್ಮ ಅಂತ ಬರೆಯಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಂಬಂಧ ಇದೆ ಹಿಂದೆ. ಹಾಗಾಗಿ ಇಲ್ಲಿ ನಾವು ರಾಷ್ಟ್ರಪಿತ ಅಂತ ಬರೀಬೇಕು. ನಾಲ್ಕನೇದು ಸಚ್ಚಾಯಿ, ಸಮ್ಮಾನ್. ಅಂದ್ರೆ ಸಚ್ಚಾಯಿ ಅಂದ್ರೆ ಸತ್ಯವಂತಿಕೆ. ಇದೇನ್ ಮಾಡುತ್ತೆ? ಸಮ್ಮಾನ್, ಗೌರವವನ್ನ ತಂದು ಕೊಡುತ್ತೆ ನಮಗೆ. ಸತ್ಯವಂತಿಕೆ ಗೌರವವನ್ನು ತಂದು ಕೊಟ್ರೆ, ಚೋರಿ, ಕಳ್ಳತನ ಏನ್ ತಂದು ಕೊಡುತ್ತೆ ನಮಗೆ? ಅಪಮಾನ ತಂದು ಕೊಡುತ್ತೆ. ಅದರಿಂದ ಗೌರವ ಬರೋದಿಲ್ಲ. ಹಾಗಾಗಿ ಇಲ್ಲಿ ಪರೋಕ್ಷವಾಗಿ ಸಂಬಂಧ ಇದೆ. ಸತ್ಯ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ ಮತ್ತು ಕಳ್ಳತನ ಮಾಡೋದ್ರಿಂದ ಏನಾಗುತ್ತೆ ಅಂತ ಆ ಸಂಬಂಧಗಳನ್ನು ಗುರುತಿಸಿ ನಾವು ಬರೀಬೇಕು. ಹೀಗೆ ಅನುರೂಪ ಎಲ್ಲೇ ಕೊಟ್ಟಾಗಲೂ ಕೂಡ ನಾವು ಮೊದಲೆರಡು ಶಬ್ದಗಳನ್ನ ಗ್ರಹಿಸಿ ಮೂರನೇ ಶಬ್ದಕ್ಕೆ ಉತ್ತರವನ್ನು ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾಲ್ಕನೇ ಮೇನ್ ಕ್ವಶನ್, ಸ್ತ್ರೀಲಿಂಗ ಶಬ್ದ ಲಿಖಿ. ಸ್ತ್ರೀಲಿಂಗ ಶಬ್ದಗಳನ್ನು ಬರೆಯಿರಿ. ಅಂದ್ರೆ ಇಲ್ಲೇ ಗೊತ್ತಾಗ್ಬಿಡ್ತತೆ ಕೊಟ್ಟಿರಬಲ್ಲ ಪುಲ್ಲಿಂಗ ಅಂತ. ಪುಲ್ಲಿಂಗಕ್ಕೆ ನಾವೇನ್ ಮಾಡ್ಬೇಕು? ಸ್ತ್ರೀಲಿಂಗ ಶಬ್ದವನ್ನು ಬರೀಬೇಕು. ಅಂದ್ರೆ ಹಿಂದಿನಲ್ಲಿರೋದೇ ಎರಡು ಲಿಂಗ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಆದ್ರೆ ಕನ್ನಡದಲ್ಲಿ ನೀವು ಇನ್ನೊಂದು ಲಿಂಗವನ್ನು ಗ್ರಹಿಸ್ತೀರಿ. ನೀವು ಯಾವ್ದು ಹೇಳಿ? ನಪುಂಸಕ ಲಿಂಗ. ಆದ್ರೆ ಕನ್ನಡದಲ್ಲಿರುವಂತೆ ಹಿಂದಿಯಲ್ಲಿ 3 ಲಿಂಗಗಳು ಇಲ್ಲ. ಇರುವಂತವೇ ಎರಡು, ಒಂದು ಪುಲ್ಲಿಂಗ ಮತ್ತೊಂದು ಸ್ತ್ರೀಲಿಂಗ. ಹಾಗಾಗಿನೇ ಕನ್ನಡಿಗರಾದವರಿಗೆ ಹಿಂದಿ ಕಲೀಲಿಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಅನ್ಸೋದು ಈ ಭಾಗದಲ್ಲಿ. ಲಿಂಗ ನಮಗೆ ಕನ್ನಡದಲ್ಲಿ ಜಾಯಮಾನದ ಪ್ರಶ್ನೆ ಏನಪ್ಪಾ ಅಂದ್ರೆ, ಪುರುಷ ವಾಚಕವೆಲ್ಲವೂ ಪುಲ್ಲಿಂಗ, ಸ್ತ್ರೀ ವಾಚಕವೆಲ್ಲವೂ ಸ್ತ್ರೀಲಿಂಗ, ಅವನು ಹೊರತಾದವೆಲ್ಲವೂ ನಪುಂಸಕ ಲಿಂಗ ಅಂತ 3 ವಿಂಗಡಣೆ ಮಾಡಿ ಬಿಟ್ಬಿಡ್ತೀವಿ. ಅದಕ್ಕೂ ಪುಲ್ಲಿಂಗಕ್ಕೂ ಸೇರಲ್ಲ, ಸ್ತ್ರೀಲಿಂಗಕ್ಕೂ ಸೇರಲ್ಲ ಅಂದ್ರೆ ನಪುಂಸಕ ಲಿಂಗಕ್ಕೆ ಹಾಕ್ಬಿಡ್ತೀವಿ. ಆದ್ರೆ ಇರೋದೇ 2 ಲಿಂಗ ಆದ್ರೆ ಅದರ ಒಂದ್ ಕಡೆಗೆ ಹಾಕ್ಬೇಕಲ್ಲ. ಕನ್ನಡದಲ್ಲಿ ನಾವು ಯಾವ ನಪುಂಸಕ ಲಿಂಗ ಅಂತೀವೋ ಅವು ಹಿಂದಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆ, ಕನ್ನಡಿಗರಿಗೆ ಪ್ರಶ್ನೆ. ಹಾಗಾಗಿ ಇದು ಕೆಲವು ನಿಯಮಗಳಿದಾವೆ. ಇಕಾರ ಅಂತ ಶಬ್ದಗಳೆಲ್ಲವೂ ಸ್ತ್ರೀಲಿಂಗ ಅಂತನೂ, ಅಕಾರ ಅಂತ ಶಬ್ದಗಳೆಲ್ಲವೂ ಪುಲ್ಲಿಂಗ ಅಂತನೂ. ಆದರೆ ಇದೇ ನಿಯಮ ಫೈನಲ್ ಅಲ್ಲ. ಈ ಕೆಲವು ಇಕಾರ ಅಂತ ಶಬ್ದಗಳು ಪುಲ್ಲಿಂಗ ಆಗ್ತವೆ, ಅಕಾರ ಅಂತ ಶಬ್ದಗಳು ಸ್ತ್ರೀಲಿಂಗ ಆಗ್ತವೆ. ಯಾಕೆ ಹಿಂಗೆ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ನಿಖರವಾದಂತ ಉತ್ತರ ಎಲ್ಲೂ ಸಿಕ್ಕಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ ಭಾಷೆ ಯಾರೋ ಒಬ್ಬರು ಕುತ್ಕೊಂಡು ಬರ್ದಂಥದ್ದಲ್ಲ, ಆ ತಲತಲಾಂತರದಿಂದ ಬಂದಿರುವಂತ ಭಾಷೆ. ಆ ಜಾಯಮಾನ ಅದು, ಭಾಷೆಯ ಜಾಯಮಾನ ಅದು. ಅಲ್ಲಿ ಕೆಲವು ಶಬ್ದಗಳನ್ನ ಅದರ ಆ ಶಬ್ದದ ಗುಣಗಳನ್ನು ನೋಡಿ ನಾವು ಕನ್ನಡದಲ್ಲೂ ಕೂಡ ಹಾಗೆ ಮಾಡ್ತೀವಿ. ಉದಾಹರಣೆಗೆ ನದಿಯ ಹೆಸರುಗಳನ್ನೆಲ್ಲ ನಾವೇನ್ ಮಾಡ್ತೀವಿ? ಸ್ತ್ರೀಲಿಂಗ ಮಾಡ್ತೀವಿ. ನೋಡಿ, ಗಂಗೆ, ತುಂಗೆ, ಕಾವೇರಿ, ವೇದಾವತಿ, ನೇತ್ರಾವತಿ ಹಿಂಗೆಲ್ಲ ಇಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನದಿಗೊಂದು ಕೋಮಲತೆ ಇದೆ, ಹರಿಯುವ ಶಕ್ತಿ ಇದೆ, ಆ ಸ್ತ್ರೀತ್ವಕ್ಕೆ ಹೆಚ್ಚು ಹೊಂದಾಣಿಕೆ ಆಗುತ್ತೆ ಅಂತ. ಹಾಗೇನೆ ಬೆಟ್ಟಗಳು ನೋಡಿ, ಆ ಬೆಟ್ಟಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಪರ್ವತ ರಾಜ ಅಂತ ಕರಿತೀವಿ ನಾವು. ಪುಲ್ಲಿಂಗಕ್ಕೆ ಸೇರಿಸ್ಬಿಡ್ತೀವಿ. ಯಾಕೆಂದ್ರೆ ಅಲ್ಲೊಂದು ಹಾರ್ಡ್ನೆಸ್ ಇದೆ, ಗಟ್ಟಿತನ ಇದೆ, ಒಂದು ದೃಢತೆ ಕಾಣಿಸುತ್ತಲ್ಲ. ಅದು ಮಹಿಳೆ ಕೋಮಲತೆಗೆ, ಪುರುಷ ಗಟ್ಟಿತನಕ್ಕೆ ಅಥವಾ ಹಾರ್ಡಿಗೆ ನಾವು ವರ್ಗೀಕರಿಸ್ತೀವಲ್ಲ. ಹಾಗಾಗಿ ನಾವು ಅದನ್ನೇನ್ ಮಾಡ್ತೀವಿ? ಪುಲ್ಲಿಂಗಕ್ಕೆ ವಹಿಸ್ತೀವಿ.
ಇದೇ ತೆರನಾಗಿ ಹಿಂದಿನಲ್ಲೂ ಕೂಡ ಆ ಶಬ್ದದ ಶಬ್ದಾರ್ಥಗಳ ಗುಣ ಸ್ವಭಾವಗಳನ್ನ ಆಧರಿಸಿ ಕೆಲವು ಪುಲ್ಲಿಂಗ ಅಂತನೂ ಕೆಲವು ಸ್ತ್ರೀಲಿಂಗ ಅಂತನೂ ಮಾಡಿದ್ದಾರೆ. ಆದ್ರೆ ಇವನ್ನ ನಾವು ಅಧ್ಯಯನದಿಂದ ಪದೇ ಪದ ಬಳಕೆಯಿಂದ ಮಾತ್ರ ತಿಳ್ಕೊಳ್ಬಹುದೇ ಹೊರತು ಯಾವುದೇ ಕಾನೂನನ್ನ ಚೌಕಟ್ಟಿನಲ್ಲಿ ಇವನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ಒಂದು ಮೂಂಚ್ ಅಂತ ಒಂದು ಶಬ್ದ ಬರುತ್ತೆ. ಮೂಂಚ್ ಅಂತ ಅಂದ್ರೆ ಏನು ಅಂದ್ರೆ ಕನ್ನಡದಲ್ಲಿ ಮೀಸೆ ಅಂತ. ಇದು ಯಾವ ಶಬ್ದಕ್ಕೆ ಯಾವ ಪುಲ್ಲಿಂಗಕ್ಕೆ ಸೇರುತ್ತೋ ಸ್ತ್ರೀಲಿಂಗ ಶಬ್ದಕ್ಕೆ ಸೇರುತ್ತೋ ಅಂತ ಕೇಳಿದ್ರೆ ನೀವು ಸುಲಭವಾಗಿ ಸರ್ ಇದು ಪುಲ್ಲಿಂಗ ಅಂದ್ಬಿಡ್ತೀರಿ. ಆದ್ರೆ ವಿಪರ್ಯಾಸ, ಇದು ಸ್ತ್ರೀಲಿಂಗ ಶಬ್ದ ಹಿಂದಿನಲ್ಲಿ. ಯಾಕೆ ಹಿಂಗೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ನಿಖರವಾದ ಕಾರಣ ಸಿಕ್ಕೋದಿಲ್ಲ. ಹಾಗಾಗಿ ಪದೇ ಪದೇ ಅಧ್ಯಯನ ಮಾಡೋದ್ರಿಂದ ಆ ಭಾಷೆಯನ್ನು ಕೇಳೋದ್ರಿಂದ ನಾವು ಈ ಶಬ್ದಗಳನ್ನ ಗ್ರಹಿಸಬಹುದು. ಸೊ ಮುಂದುವರಿ ನೋಡೋಣ. ಇಲ್ಲಿ ಸ್ತ್ರೀಲಿಂಗ ಶಬ್ದಗಳನ್ನು ಕೊಟ್ಟಿದ್ದಾರೆ, ಪುಲ್ಲಿಂಗ ಬರೀಬೇಕು. ನಾವಿಲ್ಲಿ ಎರಡು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಎರಡು ಮಾಡ್ಕೊಂಡಿದೀವಿ. ಒಂದನೇದು ಪಿತಾ ಅಂತ ಇದೆ, ಸಾರಿ ಮಾತಾ ಅಂತ ಇರ್ಬೇಕಲ್ಲಿ. ಮಾತಾ ಸ್ತ್ರೀಲಿಂಗ ಶಬ್ದಕ್ಕೆ ಸರಿ ಪಿತಾ ಅಂತ ಇದೆ. ಪಿತಾ ಸ್ತ್ರೀಲಿಂಗ ಆದ್ರೆ ಅದರ ಪುಲ್ಲಿಂಗ ಏನು ಬರಿಬೇಕು ನಾವು? ಮಾತಾ ಎಂತದ್ದು ಪುಲ್ಲಿಂಗ ಪಿತಾ ಆದ್ರೆ ಸ್ತ್ರೀಲಿಂಗ ಮಾತಾ ಅಂತ ಬರೀತೀವಿ. ಬಾಲಕ್ ಅನ್ನೋದು ಪುಲ್ಲಿಂಗ ಆದ್ರೆ ಬಾಲಿಕಾ ಅನ್ನೋದು ಸ್ತ್ರೀಲಿಂಗ ಆಗುತ್ತೆ. ನೋಡಿ ಮಕ್ಕಳು, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತ ನಿಮಗೆ. ಬಾಲಕ್ ಅನಿಲಿಂಗ್ ಲಿಖಿ ಅಂದ್ರೆ ಸುಲಭವಾಗಿ ಬರೆದು ಬಿಡ್ತೀರಿ ನೀವು. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾನೆ. ಒಂದು ಬಾಲಿಕಾ ಇರ್ತತೆ, ಇನ್ನೊಂದು ಬಾಲಕಿ ಅಂತ ಇರ್ತತೆ, ಇನ್ನೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ 2 ಶಬ್ದಗಳನ್ನು ಕೊಟ್ಟಿರ್ತಾರೆ. ಕನ್ನಡದ ಜಾಯಮಾನದ ಪ್ರಕಾರ ನೀವು ಬಾಲಕ ಬಾಲಕಿ, ಎಷ್ಟು ಸುಲಭ ಕೊಟ್ಬಿಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಅಂತ ನೀವು ಬಾಲಕಿಗೆ ರೈಟ್ ಹಾಕಿ ಬಂದ್ಬಿಡ್ತೀರಿ. ಆದ್ರೆ ವಾಸ್ತವವಾಗಿ ಅದು ತಪ್ಪಾಗಿರ್ತದೆ. ಕಾರಣ ಇಷ್ಟೇ, ಹಿಂದಿನಲ್ಲಿ ಬಾಲಿಕಾ ಸರಿಯಾದ ಉತ್ತರ, ಕನ್ನಡದಲ್ಲಿ ಬಾಲಕಿ, ಹಿಂದಿನಲ್ಲಿ ಬಾಲಿಕಾ, ಅಧ್ಯಾಪಿಕಾ, ಶಿಕ್ಷಿಕಾ, ಹೀಗೆ ಸ್ವಲ್ಪ ಮಟ್ಟಿನ ಬದಲಾವಣೆ ಹೊಂದತೆ. ನೀವು ಅದನ್ನ ಗಮನ ಇಟ್ಟು ನೋಡ್ಕೋಬೇಕು. ಬಾಲಕ್ ಬಾಲಿಕಾ, ಬಾಲಕಿ ಅಲ್ಲ. ನೆಕ್ಸ್ಟ್ ಪುರುಷ ಅಂತ ಇದೆ, ಅನ್ಯಲಿಂಗ ಸ್ತ್ರೀ ಆಗುತ್ತೆ. ಸ್ತ್ರೀಲಿಂಗ ಯಾವ್ದಾಗುತ್ತೆ? ಸ್ತ್ರೀನೇ ಆಗುತ್ತೆ. ನೆಕ್ಸ್ಟ್ ಲಡ್ಕ ಲಡ್ಕಿ, ನೋಡಿ ದೀರ್ಘ ಗಮನಿಸ್ಬೇಕು ನೀವು. ಲಡ್ಕಿ ದೀರ್ಘ ಇದೆ ಅಲ್ಲಿ 4 ಆಪ್ಷನ್ ಕೊಟ್ಟಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಡ್ಕಿ ರಸ್ವ ಇರುತ್ತೆ ಒಂದು, ಆ ರಸ್ವ ಇರೋದೇ ಎ ಇರ್ತದೆ ಮೊದಲನೇದು. ಸಾಮಾನ್ಯ ಇಂಥ ಪ್ರಶ್ನೆಗಳನ್ನ ಏನ್ ಮಾಡ್ತಾರೆ, ಈಗಿನ ಪರೀಕ್ಷಾ ಪದ್ಧತಿಯ ಪ್ರಕಾರ ಒಂದು ಪ್ರಶ್ನೆಯನ್ನು ಕೊಟ್ಟು, ಉದಾಹರಣೆಗೆ ಲಡ್ಕ ಅನ್ಯಲಿಂಗ್ ರೂಪ್ಲಿಖಿ ಅಂತ ಕೊಟ್ಟು 4 ಆಯ್ಕೆಯನ್ನು ಕೊಡ್ತಾನೆ. ಒಂದು ಲಡ್ಕಿ ದೀರ್ಘ, ಲಡ್ಕಿ, ಇನ್ನೊಂದು ಲಾಡಕಿ, ಲಡಾಕಿ ಅಂತ ಸಣ್ಣ ಪುಟ್ಟ ಹೆಜ್ಜೆ ಕಾಗುಣಿತಗಳ ವ್ಯತ್ಯಾಸ ಮಾಡಿ ಕೊಡ್ತಾನೆ. ನೀವು ಮೊದಲಿಗೆ ನೋಡಿ ಲಡ್ಕ ಲಡ್ಕಿ ಅಂತ ಇಲ್ಲೇ ಇದೆ ಅಂತ ರೈಟ್ ಹಾಕ್ಬಿಡಬಾರ್ದು. ಮೊದಲು ಆ 4 ಉತ್ತರಗಳನ್ನು ಓದಿ ಆಮೇಲೆ ತೀರ್ಮಾನಕ್ಕೆ ಬರ್ಬೇಕು ನೀವು, ಯಾವ ಸರಿ ಯಾವ ತಪ್ಪು ಅಂತ. ಲಡ್ಕ ಲಡ್ಕಿ ದೀರ್ಘ ಇರ್ಬೇಕದು, ಹಾಗಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇಷ್ಟು ಅನ್ಯಲಿಂಗ ಶಬ್ದಗಳು. ಮುಂದುವರೆದು 5ನೇ ಮೇನ್ ಕ್ವಶನ್, ಬಹುವಚನ ಶಬ್ದಿಕಿ ಅಂತ ಇದೆ. ಅಂದ್ರೆ ಇಲ್ಲಿ ಕೂಡ ಅಷ್ಟೇ ಅನ್ಯ ವಚನ. ಇಲ್ಲಿ ಕೊಟ್ಟಿರೋವೆಲ್ಲ ಏಕವಚನ ಇದೆ ಅಂತ ಅರ್ಥ ಆಗುತ್ತೆ. ಬಹುವಚನ ಬರೀರಿ ಅಂದ್ರೆ ಅರ್ಥ ಅಲ್ಲಿರೋ ಏಕವಚನ ಇದೆ ಅಂತ. ಆದ್ರೆ ಪರೀಕ್ಷೆನಲ್ಲಿ ಹಿಂಗೆ ಕೇಳಲ್ಲ ಅವನು, ಅನ್ಯ ವಚನ ಶಬ್ದ ರೂಪಲಿಖಿ ಅಂತಾನೆ. ನೀವೇ ನಿರ್ಧಾರ ಮಾಡ್ಬೇಕು ಅದು ಏಕವಚನದಲ್ಲಿದೆಯೋ ಬಹುವಚನದಲ್ಲಿದೆಯೋ ಅಂತ. ಏಕವಚನದಲ್ಲಿದ್ರೆ ಬಹುವಚನದ ಉತ್ತರ ಬರೀಬೇಕು, ಬಹುವಚನ ಇದ್ರೆ ಏಕವಚನದ ಉತ್ತರವನ್ನು ಬರೀಬೇಕು. ಇಲ್ಲಿ ಅಭ್ಯಾಸ ಭಾಗದಲ್ಲಿ ಬಹುವಚನ ಅಂತ ಕೊಟ್ಟದ್ರಿಂದ ನೋಡಿದವಲ್ಲ ಏಕವಚನ ಇದಾವೆ ಅಂತಾನೆ ಅರ್ಥ. ಏನಿದೆ ಮೊದಲನೇದು? ಮೂರ್ತಿ ಅಂತ ಒಂದು ಶಬ್ದ ಇದೆ, ಇದು ಏಕವಚನ. ನಿಮಗೆ ಗೊತ್ತಿದೆ, ವಚನ ಅಂತ ಹೇಳಿದ್ರೆ ಸಂಖ್ಯೆಯನ್ನು ಹೇಳುವಂಥದ್ದು, ಒಂದನ್ನ ಹೇಳುವಂಥದ್ದು ಏಕವಚನ, ಒಂದಕ್ಕಿಂತ ಜಾಸ್ತಿ ಇರೋವೆಲ್ಲ ಬಹುವಚನ. ಕನ್ನಡದಲ್ಲೂ ಹಿಂದಿನಲ್ಲೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸರಿಯಾಗಿ ಇದೆ. ಆದರೆ ಸಂಸ್ಕೃತದಲ್ಲಿ 3 ವಚನಗಳು ಬರ್ತವೆ, ಏಕವಚನ, ದ್ವಿವಚನ ಮತ್ತು ಬಹುವಚನ ಅಂತ. ಆದ್ರೆ ಕನ್ನಡ ಹಿಂದಿನಲ್ಲಿ 2 ಇರೋದು, ಏನು ಗೊಂದಲ ಆಗೋದಿಲ್ಲ ನಮಗಿಲ್ಲಿ. ಮೂರ್ತಿ ಇದೆ, ಬಹುವಚನ ಏನಾಗುತ್ತೆ? ಮೂರ್ತಿಯ ಆಗುತ್ತೆ. ಇಯ ಪ್ರತ್ಯಯ ಬಂದು ಸೇರ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಗಳು ಸೇರಿಸ್ತೀವಿ, ಮೂರ್ತಿ ಮೂರ್ತಿಗಳು, ಗೋಡೆ ಗೋಡೆಗಳು, ಮನೆ ಮನೆಗಳು ಅಂತ. ಹಂಗೆ ಇಯ ಪ್ರತ್ಯಯ, ಸ್ತ್ರೀಲಿಂಗ ಏಕವಚನ ಶಬ್ದಗಳೆಲ್ಲ ಇಯ ಪ್ರತ್ಯಯವನ್ನು ಸೇರಿಸಿಕೊಂಡು ಬಹುವಚನವಾಗಿ ಪರಿವರ್ತಿತ ಆಗ್ತವೆ. ಇನ್ನೊಂದು ಇಶಾರ ಅಂತ ಇದೆ, ಇಶಾರ ಇಶಾರೆ ಅಂತ ಅದು ಬಹುವಚನವಾಗಿ ಬದಲಾಗುತ್ತೆ. ನೆಕ್ಸ್ಟ್ ಹಿಜ್ಜಾ, ಹಿಜ್ಜೆ, ಕಾಗುಣಿತ ಕಾಗುಣಿತಗಳು. ಗಲ್ತಿ, ಗಲತಿ ತಪ್ಪು, ಗಲತಿಯ ಬಹುವಚನ, ತಪ್ಪುಗಳು ಅಂತ ಆಗುತ್ತೆ. ಹೀಗೆ ಏಕವಚನ ಬಹುವಚನ ಪರಿವರ್ತನೆ ಆಗ್ಬೇಕಾದ್ರೆ ಕೆಲವು ನಿಯಮಗಳಿದಾವೆ. ಅವನ್ನ ನಾವು ಮುಂದಿನ ಇದರಲ್ಲಿ ವಿವರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅಧ್ಯಯನದಲ್ಲಿ. ಕೊನೆಗೆ ಲಡ್ಕ,
ಲಡ್ಕೆ. ಸರ್ ಅಲ್ಲಿ ಲಡ್ಕ ಬಂದಾಗ ಇಲ್ಲಿ ಲಡ್ಕೆ ಅಂತ ಬರೆದಿದ್ರಿ, ಈಗ ಯಾಕೆ ಲಡ್ಕೆ ಅಂತ ಬರೆದಿರಿ ಅಂದ್ರೆ ಅಲ್ಲಿ ಮುಖ್ಯ ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಮುಖ್ಯ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ದಿದ್ರೆ ಉತ್ತರ ತಪ್ಪಾಗೋಗ್ಬಿಡ್ತದೆ. ಏನಂತ ಕೇಳಿದ್ರೆ ಇಲ್ಲಿ ಬಹುವಚನ ಶಬ್ದಕ್ಕೆ ಅಂತ ಕೇಳಿದರೆ ಹೊರತು ಅನ್ಯಲಿಂಗ ಕೇಳಿಲ್ಲ, ಸ್ತ್ರೀಲಿಂಗ ಬರೀರಿ ಅಂತ ಕೇಳಿಲ್ಲ. ಹಾಗಾಗಿ ಮುಖ್ಯ ಪ್ರಶ್ನೆಯನ್ನ ಬಹಳ ಎಚ್ಚರಿಕೆಯಿಂದ ಓದಬೇಕು. ಮುಖ್ಯ ಪ್ರಶ್ನೆ ಅಂತೆಲ್ಲ, ಪ್ರಶ್ನೆಗಳನ್ನ ಎಚ್ಚರಿಕೆಯಿಂದ ಓದಬೇಕು. ಇಲ್ಲದ್ರೆ ಸರಿಯಾದ ಉತ್ತರ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು ನನಗೆ ನೆನಪಾಗುತ್ತೆ, ಪದೇ ಪದೇ ನೆನಪಾಗುತ್ತೆ, ನಿಮಗೂ ಹೇಳ್ಬೇಕು ಅನ್ಸುತ್ತೆ. 7ನೇ ಕ್ಲಾಸ್ನಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು. ಈಗ ಒಂದು 15-20 ವರ್ಷದ ಕೆಳಗೆ ಕಾಣಿಸ್ತದೆ. 7ನೇ ಕ್ಲಾಸ್ನಲ್ಲಿ ಆ ಪರೀಕ್ಷೆನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಏನ್ ಕೇಳಿದ್ದ ಅಂತ ಹೇಳಿದ್ರೆ, ಜೋಂಕ ತ್ಯೋ ಲಿಖಿ ಅಂತ ಕೊಟ್ಟು ಕೆಳಗಡೆ 4 ಸಾಲು ಪದ್ಯ ಕೊಟ್ಟಿದ್ದ. 4 ಸಾಲು ಪದ್ಯ ಕೊಟ್ಟಿದ್ದ. ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ಯಾರೊಬ್ರು ಉತ್ತರ ಬರೆದಿರ್ಲಿಲ್ಲ. ಪರೀಕ್ಷೆ ಮುಗಿದ್ಮೇಲೆ ಓಡಿ ಬಂದ್ರು, ಸಾರ್ ಇದಕ್ಕೆ ನೀವು ಹೇಳೇ ಇಲ್ಲ ಉತ್ತರನ, ಇದು ಬಂದ್ಬಿಟ್ಟಿದೆ, 4 ಅಂಕದ್ದು ಬಿಟ್ಬಿಟ್ಟಿದೀವಿ ಅಂತ ಬಹಳ ನೊಂದ್ಕೊಂಡ್ರು. ಅದಕ್ಕಿಂತ ಅದೇ ಮೊದಲು ಬಾರಿಗೆ ಪಬ್ಲಿಕ್ ಎಕ್ಸಾಮ್ ಆಗಿರೋದ್ರಿಂದ ನಮಗೂ ಅದರ ಐಡಿಯಾ ಇರಲಿಲ್ಲ, ಹಿಂಗ್ ಕೇಳ್ಬೋದು, ಹಿಂಗ್ ಕೊಡ್ಬೋದು ಅಂತ. ಅದು ವಾಸ್ತವವಾಗಿ ಅರ್ಥ ಏನಪ್ಪಾ ಅಂತಂದ್ರೆ, ಜೋಂಕ ತ್ಯೋ ಲಿಖಿ ಅಂದ್ರೆ ಹೇಗಿದೆಯೋ ಹಾಗೆ ಬರೀರಿ ಅಂತ. ಅಲ್ಲಿ 4 ಸಾಲು ಪದ್ಯ ಕೊಟ್ಟದ್ದ, ಏನ್ ಮಾಡ್ಬೇಕಂತ ನೀವು ಅದ್ ಹಂಗೆ ಬರ್ದಿರ್ಬೇಕಷ್ಟೇ. 4 ಅಂಕ ಅದಕ್ಕೆ. ಯಾರೊಬ್ರು ಹುಡುಗರು ಬರೋದಿರ್ಲಿಲ್ಲ. ಇದರಿಂದ ಗೊತ್ತಾಗದೇನಪ್ಪ ನಮಗೆ ಅಂದ್ರೆ, ಮೈನ್ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಆ ಸಬ್ ಕ್ವಶನ್ಸ್ಗಳಿಗೆ ಉತ್ತರ ಬರೆಯಕ್ಕೆ ಆಗೋದಿಲ್ಲ. ಅದಕ್ಕೆ ಲಡ್ಕ ಅಂತ ಕೊಟ್ಟ ತಕ್ಷಣ ಲಡ್ಕಿ ಅಂತ ಬರೆದ್ರೆ ಹೋಯ್ತು ಮಾರ್ಕ್ಸ್. ಅಲ್ಲಿ ಕೇಳಿರೋದೇನು, ಅವನಲ್ಲಿ ಬಹುವಚನ ಶಬ್ದಕಿ ಅಂತ ಹೇಳಿದಾನೆ. ಹಾಗಾಗಿ ನೀವು ಮೇನ್ ಕ್ವಶನ್ ಓದ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಓದ್ಕೋಬೇಕು. ನೆಕ್ಸ್ಟ್ 6ನೇ ಮೇನ್ ಕ್ವಶನ್, ವಿಲೋಮ ಶಬ್ದ ಲಿಖಿಯೇ ಅಥವಾ ವಿರುದ್ಧಾರ್ಥಕ ಶಬ್ದ ಲಿಖಿ ಅಂತಾನು ಕೂಡ ಕೇಳ್ಬೋದು. ವಿಲೋಮ ಅಂದ್ರೆ ಒಂದೇ, ವಿರುದ್ಧಾರ್ಥಕ ಶಬ್ದ ಅಂದ್ರೆ ಒಂದೇ. ಅಂದ್ರೆ ಒಂದು ಶಬ್ದಕ್ಕಿರುವ ಅರ್ಥದ ಭಿನ್ನ ಅರ್ಥವನ್ನು ಕೊಡುವಂತ ಶಬ್ದವನ್ನು ನಾವು ವಿರುದ್ಧಾರ್ಥಕ ಶಬ್ದ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಕೇಳಿದಾನೆ, ಆಜಾದ್ ಅಂತ ಕೇಳಿದಾನೆ. ಆಜಾದ್ ಅಂದ್ರೆ ಏನಂತ ಓದ್ಕೊಂಡ್ವಿ ನಾವಲ್ಲಿ? ಸ್ವಾತಂತ್ರ್ಯ ಅಂತ ಓದ್ಕೊಂಡಿವಿ. ಅದು ವಿರುದ್ಧ ಶಬ್ದ ಏನಾಗುತ್ತೆ? ಗುಲಾಮ್ ಅಂತ ಆಗುತ್ತೆ. ಆಜಾದ್ ಗುಲಾಮ್ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಧರ್ಮ ಅಧರ್ಮ ಆಗುತ್ತೆ. ಧರ್ಮ ಅನ್ನುವಂಥ ಶಬ್ದ ವಿರುದ್ಧ ಶಬ್ದ ಅಧರ್ಮ. ಸತ್ಯ ಅಸತ್ಯ, ಇವೆಲ್ಲ ಕನ್ನಡದಲ್ಲೂ ಕೂಡ ಓದಿದ್ರೆ ಅಂತ ವ್ಯತ್ಯಾಸ ಇಲ್ಲ. ಆ ಪ್ರತ್ಯಯ ಸೇರಿಸೋದ್ರಿಂದ ವಿರುದ್ಧಾರ್ಥಕ ಶಬ್ದಗಳು ಆಗುತ್ತೆ. ಝೂಟ್ ಸಚ್, ದಿನ್ ರಾತ್, ಕನ್ನಡದಲ್ಲಿ ವ್ಯತ್ಯಾಸ ಆಗುತ್ತೆ. ಹಗಲು ರಾತ್ರಿ ಅಂತ ಬರೀತೀವಿ, ಹಗಲು ಅನ್ನೋದಕ್ಕೆ ದಿನ್ ಅಂತ ಬಳಕೆ ಮಾಡ್ತಾರೆ. ಗಲತ್ ಸಹಿ, ಸರಿ ತಪ್ಪು. ವಿಶ್ವಾಸ್ ಅವಿಶ್ವಾಸ್, ವಿಶ್ವಾಸ ಅವಿಶ್ವಾಸ, ನಂಬಿಕೆ ಅಪನಂಬಿಕೆ. ಶರ್ಮ್ ಬೇಶರ್ಮ್, ಶರ್ಮ್ ಅಂದ್ರೆ ನಾಚಿಕೆ, ಬೇಶರ್ಮ್ ಅಂದ್ರೆ ನಾಚಿಕೆ ಇಲ್ಲದೆ ಇರುವಂತದ್ದು. ಹಿಂಸಾ ಅಹಿಂಸಾ, ಹಿಂಸೆಗೆ ವಿರುದ್ಧ ಶಬ್ದ ಅಹಿಂಸೆ. ಹೀಗೆ ಇವಿಷ್ಟು ವಿರುದ್ಧಾರ್ಥಕ ಶಬ್ದಗಳು. ಇನ್ನ 7ನೇ ಮೇನ್ ಕ್ವಶನ್, ಸಹಿ ಶಬ್ದ ಪಹಚಾನ್ ಕರ್ ಲಿಖಿಯೇ, ಸರಿಯಾದ ಶಬ್ದವನ್ನ ಗುರುತಿಸಿ ಬರೀಬೇಕು. ಅಲ್ಲಿ ಕೆಲವು ಮಿಸ್ಟೇಕ್ ಮಾಡಿದೆ, ಬ್ರಾಕೆಟ್ ನಲ್ಲಿ ಶಬ್ದ ಕೊಟ್ಟಿದ್ದಾವೆ, ಅದರ ಸಣ್ಣ ಪುಟ್ಟ ಹೆಜ್ಜೆ ಕಾವಣತೆಗಳು ವ್ಯತ್ಯಾಸ ಇದೆ, ನೀವು ಸೂಕ್ಷ್ಮವಾಗಿ ಇರಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಪುರುಷ್ ಅಂತ ಕೊಟ್ಟು ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾನೆ. ಬ್ರಾಕೆಟ್ನಾಗೆ ಆದ್ಮಿ, ಆತ್ಮ, ಕಾಮ್, ಪಾಲನ್ ಅನ್ನುವಂತ 4 ಶಬ್ದ ಕೊಟ್ಟಿದ್ದಾನೆ. ಯಾವ ಶಬ್ದ ಸೂಟಬಲ್ ಆಗುತ್ತೆ ಇಲ್ಲಿಗೆ? ಪುರುಷ್ ಅಂದ್ರೆ ಆದ್ಮಿ. ಯಾಕೆ ಅಂತ ಹೇಳಿದ್ರೆ ಅದು ಸಮನಾರ್ಥಕ ಶಬ್ದ, ಪುರುಷಿಗೆ ಸಮನಾರ್ಥಕ ಶಬ್ದ. ಇನ್ನು 3 ಯಾವ ಹೊಂದ್ಕೊಳ್ಳಲ್ಲ ಅದಕ್ಕೆ. ಬುದ್ಧು, ಇದರಲ್ಲಿ ಏನ್ ಕೊಟ್ಟಿದ್ದಾನೆ? ಬುದ್ಧಿಮಾನ್, ಬಲವಾನ್, ನಿರ್ಬಲ್, ಮೂರ್ಖ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗೋ ಶಬ್ದ ಯಾವುದು? ಮೂರ್ಖ. ಬುದ್ಧು ಅಂತಂದ್ರೆ ಮೂರ್ಖ, ದಡ್ಡ ಅಂತ ಅರ್ಥ ಆಗುತ್ತೆ. ಕರ್ಜ್, ಕಾಮ್, ಕಮ್, ಋಣ್, ಋಷಿ ಅಂತ ಇದೆ. ಕರ್ಜ್ ಅಂದ್ರೆ ಅರ್ಥ ಏನು? ಋಣ್ ಅಂತ ಆಗತ್ತೆ. ಋಣ್ ಅಂದ್ರೆ ಸಾಲ ಅಂತ. ಸೋನಾ, ಚಾಂದ್, ಚಾಂದಿ, ಸ್ವರ್ಣ, ಸವರ್ಣ ಅಂತ ಇದೆ. ಸರಿಯಾದ ಶಬ್ದ ಯಾವುದು? ಸ್ವರ್ಣ. ಸವರ್ಣ ಅಲ್ಲ, ಚಾಂದಿ ಅಲ್ಲ. 5ನೇದು ಆನ್ಸು, ಅಶ್ರು, ಆಂಧಿ, ಆಸ್, ಆರಜು ಅಂತ ಇದೆ. ಇಲ್ಲಿ ಆನ್ಸು ಅನ್ನೋದಕ್ಕೆ ಪರ್ಯಾಯವಾಚಿ ಶಬ್ದ ಏನಿದೆ? ಅಶ್ರು ಇದೆ. ಅಲ್ಲಿ ಕಠಿಣ ಪದಗಳನ್ನ ಕೊಟ್ಟಿದ್ರಲ್ಲ, ಅದರಲ್ಲಿ ಶಬ್ದಗಳು ಬರ್ತವೆ. ಹಾಗಾಗಿ
ಅಭ್ಯಾಸ ಅಲ್ಲ, ಇಡೀ ಪಾಠದ ಎಲ್ಲ ಭಾಗವನ್ನು ನೀವು ಸಮಗ್ರವಾಗಿ ನೋಡ್ಕೋಬೇಕು. ಹಾಗಾದಾಗ ಉತ್ತರ ಬರೆಯಕ್ಕೆ ನಿಮಗೆ ಸುಲಭ ಆಗುತ್ತೆ. ಇನ್ನು ಮುಂದುವರೆದು 8ನೇ ಮೇನ್ ಕ್ವಶನ್, ಪ್ರೇರಣಾರ್ಥಕ ಶಬ್ದಿಕಿ ಅಂತ ಇದೆ ಅಲ್ಲ, ಅಷ್ಟು ಮಾತ್ರ ಕೊಟ್ಟಿದ್ದಾನಲ್ಲಿ. ನಾವು ಒಂದ್ ಸ್ವಲ್ಪ ವಿಸ್ತೃತ ತಿಳ್ಕೋಬೇಕು. ನೋಡಿ, ಪ್ರೇರಣಾರ್ಥಕ ಕ್ರಿಯಾ ಶಬ್ದಗಳಿಗೆ 4 ರೂಪ ಇರುತ್ತೆ. ಮೊದಲನೇದು ಧಾತು, ಎರಡನೇದು ಕ್ರಿಯಾ, ಮೂರನೇದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ, ಮತ್ 4ನೇದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ. ಉದಾಹರಣೆಗೆ ಅಲ್ಲಿ ಚಲನ ಅಂತ ಕೊಟ್ಟಿದ್ದಾನೆ, ಅದರ ಧಾತು ಏನಾಗುತ್ತೆ? ಚಲ್ ಅಂತ ಆಗುತ್ತೆ. ಚಲ್ ಧಾತು, ಚಲನ ಕ್ರಿಯಾ, ಚಲಾನ ಪ್ರಥಮ ಪ್ರೇರಣಾರ್ಥಕ, ಚಲ್ವಾನ ದ್ವಿತೀಯ ಪ್ರೇರಣಾರ್ಥಕ. ಲಿಖ್ ಲಿಖನ, ಲಿಖಾನ ಲಿಖ್ವಾನ. ಕರ್ ಕರ್ನ, ಕರಾನ ಕರ್ವಾನ. ಬನ್ ಬನುನ, ಬನಾನ ಬನ್ವಾನ. ಚುಕ್ ಚುಕ್ನ, ಚುಕಾನ ಚುಕ್ವಾನ. ಹೀಗೆ ಕ್ರಿಯಾಶಬ್ದಗಳು ಮಾತ್ರ ಪ್ರೇರಣಾರ್ಥಕ ಕ್ರಿಯಾರೂಪಗಳು ಆಗ್ತವೆ. ಸಾಮಾನ್ಯವಾಗಿ ಇದು ಯಾವಾಗ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮ್ಮ ಪರೀಕ್ಷೆನಲ್ಲಿ, ಎಲ್ಲ ಪರೀಕ್ಷೆನಲ್ಲೂ ಕೂಡ, SLC ಹೋದಾಗ್ಲೂ ಇರುತ್ತೆ. ನೀವು ಯಾವ್ದಾದ್ರು ಒಂದು ಕ್ರಿಯಾಶಬ್ದ ಬಂತು ಅಂದ ತಕ್ಷಣಕ್ಕೆ ಅದರ ಪ್ರಥಮ ಮತ್ತು ದ್ವಿತೀಯ ಧಾತುವನ್ನ ನೀವು ಒಂದಿಷ್ಟು ನೋಡ್ಕೊಳ್ಳುವಂತ ಪ್ರಯತ್ನ ಪಡಬೇಕು. ಆ ಲೈನ್ ಪೂರ್ತಿ ನಿಮ್ ತಲೆನ ಹೊಳೆದ್ ಬಿಡಬೇಕು. ಚಲ್ ಅಂತ ಬಂದ್ರೆ ಓ ಚಲ್ ಚಲ್ನ, ಚಲಾನ ಚಲ್ವಾನ. ಲಿಕ್ ಲಿಖ್ನ, ಲಿಖಾನ ಲಿಖ್ವಾನ. ಕರ್ ಕರ್ನ, ಕರಾನ ಕರ್ವಾನ. ಬನ್ ಬನನ, ಬನಾನ ಬನ್ವಾನ. ಹಾಗೆ ಇನ್ನು ಬೇಕಾದಷ್ಟು ಶಬ್ದಗಳಿದಾವೆ. ಏನಿದಾವೆ? ಅದು ಕ್ರಿಯಾ ಶಬ್ದಗಳು ಯಾವ್ದು ಬರ್ತದೆ? ಮತ್ತೆ ಪಿ ಪಿ ಪೀನ, ಪಿಲಾನ ಪಿಲ್ವಾನ. ಖಾ ಖಾನ, ಖಿಲಾನ ಖಿಲ್ವಾನ. ಹೀಗೆ ಬರುವಂತ ಎಲ್ಲ ಕ್ರಿಯಾ ಶಬ್ದಗಳನ್ನ ನೀವೇನ್ ಮಾಡ್ಬೇಕು? ಅವನು ಒಂದಿಷ್ಟು ನೋಟ್ ಮಾಡ್ಕೊಂಡು ನೆನಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಮುಂದುವರೆದು, ಸಹಿ ಅರ್ಥವಾಲೆ ವಾಕ್ಯ ಬನಾಯಿಯೇ, ಸರಿಯಾದ ಅರ್ಥವುಳ್ಳ ವಾಕ್ಯ ಮಾಡಿ. ಇಲ್ಲಿ ವಾಕ್ಯ ಇದೆ, ಆದರೆ ಸಾರ್ಥಕ ವಾಕ್ಯ ಅಲ್ಲ, ಅವು ಹಿಂದೆ ಮುಂದೆ ಆಗಿದ್ದಾವೆ. ಅದನ್ನ ಸರಿ ಮಾಡಬೇಕು. ಉದಾಹರಣೆಗೆ ಮಹಾನ್ ಪುರುಷ್ ಗಾಂಧಿ ತೇ ಮಹಾತ್ಮ ಅಂತಿದೆ. ಇದು ಅರ್ಥ ಕೊಡ್ತಾ ಇಲ್ಲ. ವಾಕ್ಯ ಅಂದ್ರೆ ಏನು ಅಂತ ನೀವು, ಸೆಂಟೆನ್ಸ್ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ ಗ್ರಾಮರ್ ನಲ್ಲಿ ಕೇಳಿರ್ತೀರಿ ನೀವು. ಅಂದ್ರೆ ವಾಕ್ಯ ಅಂದ್ರೆ ಪದಗಳ ಗುಚ್ಛ, ಆದ್ರೆ ಅವು ಸಂಪೂರ್ಣ ಅರ್ಥವನ್ನು ಕೊಡುವಂತಿರ್ಬೇಕು ಅಂತ. ಬರೀ ಪದಗಳ ಗುಚ್ಛ ಅಷ್ಟೇ ವಾಕ್ಯ ಆಗೋದಿಲ್ಲ, ಸಂಪೂರ್ಣ ಅರ್ಥ ಕೊಡಬೇಕದು, ಮೀನಿಂಗ್ಫುಲ್ ಸೆಂಟೆನ್ಸ್ ಆಗ್ಬೇಕದು. ಹಾಗೆ ಇದನ್ನ ಸರಿ ಮಾಡಿದ್ರೆ ಏನಾಗುತ್ತೆ? ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ಥೇ ಅಂತ ಆಗುತ್ತೆ. ಗೊತ್ತಲ್ಲ? ಮಹಾನ್ ಪುರುಷ್ ಗಾಂಧಿ ಥೇ ಮಹಾತ್ಮ ಅನ್ನೋದು ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ಥೇ. ಎರಡನೇ ವಾಕ್ಯ ವೇ ನಹಿ ಕಭಿ ಬೋಲೆ ಝೂಟ್ ಅಂತ ಇದೆ. ವೇ ಕಭಿ ಝೂಟ್ ನಹಿ ಬೋಲೆ, ಅದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮೂರನೇದು ಗಯಾ ಮಾನ ಬುದ್ಧು ಕೋ ಮೋಹನ್. ಸರಿಯಾದ ಉತ್ತರ ಏನಾಗುತ್ತೆ? ಮೋಹನ್ ಕೋ ಬುದ್ಧು ಮಾನ ಗಯಾ. ನೀವು ಅರ್ಥನೂ ಗ್ರಹಿಸಬೇಕು, ಅವಾಗ ತಕ್ಷಣಕ್ಕೆ ನಿಮ್ಗೆ ವಾಕ್ಯ ಸರಿ ಹೋಗುತ್ತೆ. ನಾಲ್ಕನೇದು ಸೋಚಿ ಮಾಂಗ್ನೆ ಬಾತ್ ಕಿ ಸೆ ಪಿತಾ ಮಾಫಿ. ಅದು ಓದಕ್ಕೆ ಬರಲ್ಲ ನೋಡಿ, ಅದು ವಾಕ್ಯ ರೂಪದ ಓದಕ್ಕೆ ಬರಲ್ಲ, ಅಲ್ಲೇ ಗೊತ್ತಾಗುತ್ತೆ ಏನೇ ರೋಟ್ ಆಗಿದೆ ಅಂತ. ಸರಿಯಾದ ವಾಕ್ಯ ಆದ್ರೆ ಹೆಂಗೆ ಹೇಳ್ಬೇಕು? ಪಿತಾಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ. ನೋಡಿ ಈಗ ಹೆಂಗ್ ಓಡುತ್ತದು, ಪಿತಾಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ. ಅಲ್ಲಿ ಓದಕ್ಕೆ ಬರಲ್ಲ, ಅದನ್ನ ಹಿಂದೆ ಮುಂದೆ ಆಗಿದೆ. ಹೀಗೆ ನೀವು ಕ್ರಮಬದ್ಧವಾಗಿ ಜೋಡಿಸಿಕೊಳ್ಳುವಂತ ಒಂದು ಕೌಶಲ್ಯವನ್ನು ಕೂಡ ರೂಢಿಸ್ಕೋಬೇಕು. ಇದು ಬಂದ್ಬಿಡುತ್ತೆ ನಿಮಗೆ ಅಂದ್ರೆ ಉತ್ತರ ಬರೆಯ ಸುಲಭ. ನಿಮಗೆ ಕ್ರಮಬದ್ಧ ತಲೆನಲ್ಲಿ ಯೋಚನೆ ಮಾಡಿ, ಕತೆ ಗೊತ್ತಿಲ್ಲ ಅಂತಲ್ಲ, ಮಹಾತ್ಮ ಗಾಂಧಿ ಇಷ್ಟು ಕೇಳಿದ್ರೆ ನೀವು ನಿಮ್ಮೆಲ್ಲರೂ ಕೂಡ ಕತೆ ಗೊತ್ತಿದೆ, ಅದು ಬರಿಬೇಕಾದ್ರೆ ಎಡ್ವರ್ಟ್ ಮಾಡ್ಕೊಳ್ತೀರಿ. ಕಾರಣ ಏನಪ್ಪಾ ಅಂದ್ರೆ ಆ ಭಾಷೆಯ ಮೇಲೆ ಹಿಡಿತ ತಪ್ಪೋದ್ರಿಂದ. ಇದನ್ನ ರೂಢಿಸ್ಕೋಬೇಕು. ಇನ್ನು ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿ ಅಂತಿದೆ. ಇದು ಕೂಡ ನಿಮ್ಮ ಭಾಷೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾವ ಭಾಷೆಯನ್ನ ನೀವು ಮೊದಲು ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ತಿರೋ ಆನಂತರ ಆ ಭಾಷೆನಲ್ಲಿ ಮಾತಾಡೋದು ತುಂಬಾ ಸುಲಭ. ಹಂಗೆ ಕನ್ನಡದಲ್ಲಿ ನಾನು ಇಲ್ಲಿ ಕೊಡುವಂತ ಪ್ರಯತ್ನ ಪಟ್ಟಿದ್ದೀನಿ. ವೇ ಸತ್ಯ ಅವ್ರ ತಪಸ್ಯಾಕಿ ಮೂರ್ತಿ ಥೇ. ಅವರು ವೇ ತ್ಯಾಗ ಅವರು ತಪಸ್ಯಾಕಿ ಮೂರ್ತಿ ಥೇ. ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು ಅನ್ನೋದು ಸರಿಯಾದ ಉತ್ತರ. ಎರಡನೇದು ಬಾಲಕ್ ಮೋಹನ ದಾಸ ಕರಮಚಂದ ಗಾಂಧಿ ಶರ್ಮಿಲೆ ಸ್ವಭಾವಕ್ಕೆ ಥೇ. ಬಾಲಕ ಮೋಹನದಾಸ ಕರಮಚಂದ ಗಾಂಧಿ ನಾಚಿಕೆಯ ಸ್ವಭಾವದರಾಗಿದ್ದರು. ನೋಡಿ, ಥೇ ಅಂತ ಬಂದಿದೆ. ಥೇ ಅಂದ್ರೆ ಬಹುವಚನ, ಅದು ಥ ಅಂದ್ರೆ ಏಕವಚನ ಪುಲ್ಲಿಂಗ, ಥಿ ಅಂತ ಬಂದ್ರೆ ಏಕವಚನ ಸ್ತ್ರೀಲಿಂಗ. ಇಲ್ಲಿ ಥೇ ಅಂತ ಬಂದದ್ರಿಂದ ಆಗಿದ್ದರು ಅಂತಾನೆ ಆ ವಾಕ್ಯ ಕ್ಲೋಸ್ ಆಗ್ಬೇಕು. ನೆಕ್ಸ್ಟ್
ಮೂರನೇದು ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೇ, ಸತ್ಯದ ಪಾಲನೆ ಮಾಡಬೇಕು. ಚಾಹಿಯೇ ಬೇಕು, ಕರ್ನಾ ಚಾಹಿಯೇ ಮಾಡಬೇಕು. ಹೀಗೆ ಇದು ಕನ್ನಡದ ಅನುವಾದ ಆಯಿತು. ಮುಂದೆ ಇನ್ನು ಒಂದಿಷ್ಟು ಕನ್ನಡ में मत कीजिए. ನಾಲ್ಕನೇದು ಗಾಂಧೀಜಿ ಕೆ ಬಾಯಿನೆ 25 ರೂಪಾಯಿ ಕರ್ಜ್ ಲಿಯಾ ಥಾ. ಗಾಂಧೀಜಿಯವರ ಸಹೋದರ 25 ರೂಪಾಯಿ ಸಾಲ ಮಾಡಿದ್ದನು. ಥಾ ಇದೆ, ತೇ ಇಲ್ಲ, ಮಾಡಿದ್ದರು ಅಂತಿಲ್ಲ. ಥಾ ಇರೋದ್ರಿಂದ ಮಾಡಿದ್ದನು ಅಂತಾನೆ ಬರೀಬೇಕು. ಇನ್ನು ಐದನೇದು ಗಾಂಧೀಜಿನೇ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ. ಗಾಂಧೀಜಿಯು ಸದಾ ಕಾಲಕ್ಕೆ, ಹಮೇಶ ಅಂದ್ರೆ ಸದಾ, ಯಾವಾಗಲೂ, ಸದಾ ಕಾಲಕ್ಕೆ ಕಳ್ಳತನದ ಅಭ್ಯಾಸವನ್ನು ಬಿಟ್ಟು ಬಿಟ್ಟರು. ಹೀಗೆ ನೀವು ಈ ಭಾಷೆಯನ್ನ ಕಲಿಬೇಕಾದ್ರೆ ಮಾತೃಭಾಷೆನೆಲ್ಲ ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಳ್ಳೋದನ್ನ ಮತ್ತೆ ವಾಪಸ್ ಹೇಳುವಂತಹ ಕಲೆಯನ್ನ ನೀವು ಸಾಧಿಸ್ಕೋಬೇಕಾದ್ರೆ ಈ ಅಭ್ಯಾಸಗಳನ್ನೆಲ್ಲ ನೀವು ಓದ್ಕೊಂಡು ಅಭ್ಯಾಸ ಮಾಡ್ಕೊಂತ ಹೋಗ್ಬೇಕು. ಇನ್ನು ಕೊನೆಯದಾಗಿ ಇದಿಷ್ಟು ಪಾಠ ಮುಗಿದ ಮೇಲೆ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನಿಮಗೆ ತಿಳ್ಕೊಬೇಕಲ್ವೇ? ಅದಕ್ಕೆ ಏನ್ ಮಾಡ್ತೀವಿ ನಾವು, ಒಂದು ಯೂನಿಟ್ ಟೆಸ್ಟ್, ಘಟಕ ಪರೀಕ್ಷೆ, ಘಟಕ ಮೂಲ್ಯಾಂಕನ ಅಂತ ಕರಿತೀವಿ. ಇದನ್ನ ನಿಮ್ಗೆ ನೀವೇ ಮಾಡ್ಕೋಬೇಕು. ಅಂದ್ರೆ ನೋಡ್ಕೊಂಡಲ್ಲ. ಈಗ ನೀವು ಪಾಠ ಕೇಳಿದಿರಿ, ಅಭ್ಯಾಸ ನೋಟ್ಸ್ ಬರ್ಕೊಂಡಿರ್ತೀರಿ, ಈಗಿಂದೆಲ್ಲ ನೀವು PDF ರೂಪದಲ್ಲಿ ಸಿಗುತ್ತೆ. ನೋಟ್ಸ್ ಬರ್ಕೊಂಡು ಆದ್ಮೇಲೆ ನೀವು ಈ ಪ್ರಶ್ನೆಗಳನ್ನೇ ಒಂದ್ ಕಡೆ ಬರ್ಕೊಂಡು ಉತ್ತರ ಬರೆಯೋದು ಪ್ರಯತ್ನ ಪಡ್ರಿ. ಆನಂತರ ಬರೆದ ಉತ್ತರ ಸರಿ ಇದೆಯೋ ಇಲ್ವೋ ಅಂತ ನಿಮ್ ನೋಟ್ಸ್ ತೆಗೆದು ನೋಡುವಂತ. ಅಲ್ಲಿ ನೋಟ್ಸ್ ತೆಗೆದು ಉತ್ತರ ಬರ್ಕೊಂಡು ನಾನು ಯೂನಿಟ್ ಟೆಸ್ಟ್ ಬರ್ದೆ ಅಂದ್ರೆ ಉಪಯೋಗ ಬರೋದಿಲ್ಲ. ಗಾಂಧೀಜಿ ಹಿಂಗ್ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ರಿ. ಗೊತ್ತಿರೋದು ತಿಳ್ಕೊಳ್ರಿ, ಇನ್ನೊಮ್ಮೆ ತಿಳ್ಕೊಂಡ್ರೆ ಆಯ್ತು, ಅದೇನ್ ತಪ್ಪೇನಲ್ಲ. ಕಾಪಿ ಮಾಡಿ 100ಕ್ಕೆ 100 ತಗೊಳ್ಳೋದಕ್ಕಿಂತ ಸ್ವಂತಕ್ಕೆ ಬರೋದು ಜಸ್ಟ್ ಪಾಸ್ ಆಗೋದು ಬಹಳ ಮೇಲು. ಇಲ್ಲಿ 15 ಅಂಕಗಳಿಗೆ ಯೂನಿಟ್ ಟೆಸ್ಟ್ ಇರ್ತದೆ ಮಾಮೂಲಿಯಾಗೆ. ಅದಕ್ಕೆ ಕೆಲವು ಪ್ರಶ್ನೆಗಳು ಹೀಗಿದೆ. 1ನೇ ಪ್ರಶ್ನೆ, ವಿಲೋಮ್ ಶಬ್ದ ಲಿಖಿಯೇ, ವಿರುದ್ಧಾರ್ಥಕ ಶಬ್ದ ಬರೆಯಿರಿ. 1ನೇದು ಝೂಟ್, 2ನೇದು ಹಿಂಸಾ. ಇದಕ್ಕೆ 1 ಮಾರ್ಕ್ಸ್, ಅರ್ಧ ಮಾರ್ಕ್ಸ್ಗೆ 1 ಶಬ್ದ ಇರುತ್ತೆ. ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಒಂದೇ ಶಬ್ದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಅಭ್ಯಾಸಕ್ಕಾಗಿ ನಿಮಗೆ ಕೊಟ್ಟಿರೋದ್ರಿಂದ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದೀನಿ. ಅನ್ಯ ವಚನ ರೂಪ್ ಲಿಖಿಯೇ, ಇದು ಕೂಡ ಅಷ್ಟೇ. ಮೂರ್ತಿ, ಲಡ್ಕ. ಅನ್ಯ ವಚನ ರೂಪ್ ಲಿಖಿಯೇ ಅಂದ್ರೆ ಏನ್ ಮಾಡ್ಬೇಕು? ಏಕವಚನ ಇದ್ರೆ ಬಹುವಚನ ಮಾಡಬೇಕು, ಬಹುವಚನ ಇದ್ರೆ ಏಕವಚನ ಮಾಡಬೇಕು. ಅದ್ರ ಮೊದಲು ಗುರ್ಸ್ಕೋಬೇಕು ನೀನು. ಓಹೋ, ಇದು ಏಕವಚನದಲ್ಲಿದೆ, ಬಹುವಚನ ಮಾಡಬೇಕು, ಅಥವಾ ಬಹುವಚನದಲ್ಲಿದೆ ಏಕವಚನ ಮಾಡಬೇಕು ಅಂತ. 3ನೇ ಪ್ರಶ್ನೆ, ಅನ್ಯ ಲಿಂಗ ರೂಪ್ ಲಿಖಿಯೇ. ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ, ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ ಮಾಡಬೇಕು. ಇದು ಅಷ್ಟೇ, ಅರ್ಧ ಮಾರ್ಕ್ಸ್. ಒಂದು ಶಬ್ದಕ್ಕೆ ಒಟ್ಟು 1 ಮಾರ್ಕ್ಸ್. ಬಾಲಕ್, 2ನೇದು ಪಿತಾ. 4ನೇದು ಪರ್ಯಾಯಿ ವಾಚ ಶಬ್ದ ಲಿಖಿಯೇ ಅಥವಾ ಸಮಾನಾರ್ಥಕ ಶಬ್ದ ಲಿಖಿಯೇ ಅಂದ್ರೆ ಕೂಡ ಒಂದೇನೆ. 1ನೇದು ಪುರುಷ್, 2ನೇದು ಸೋನಾ. ಇದು ಕೂಡ 1 ಮಾರ್ಕ್ಸ್, 2 ಸೇರಿ. ಇನ್ನು 5ನೇ ಪ್ರಶ್ನೆ, ಪ್ರಥಮ ಪ್ರೇರಣಾರ್ಥಕ ಶಬ್ದ ಲಿಖಿಯೇ ಅಥವಾ ರೂಪ್ ಲಿಖಿಯೇ ಅಂತ ಕೊಡ್ಬೋದು. ನಾವಾಗ್ಲೇ ನೋಡಿದ್ವಲ್ಲ 4 ರೂಪ ಇರ್ತವೆ ಅನ್ನುವಂಥದ್ದನ್ನ. ಹಾಗೆ ಚಲನಕ್ಕೆ ಪ್ರಥಮ ಪ್ರೇರಣಾರ್ಥಕ ಏನು, ಕರ್ಣ ಅನ್ನೋದಕ್ಕೆ ಪ್ರಥಮ ಪ್ರೇರಣಾರ್ಥಕ ಏನು ಅಂತ ಬರೀಬೇಕು. 6ನೇ ಪ್ರಶ್ನೆ, ಕನ್ನಡ में अनुवाद कीजिए. ಕನ್ನಡದಲ್ಲಿ ಅನುವಾದ ಮಾಡಬೇಕು ಈ ವಾಕ್ಯನ. ಗಾಂಧೀಜಿನೇ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ. ಇದಕ್ಕೆ ಕನ್ನಡದಲ್ಲಿ ಬರೀಬೇಕು. 7ನೇ ಪ್ರಶ್ನೆ, ಸಹಿ ಅರ್ಥವಾಲೆ ವಾಕ್ಯ ಬನಾಯಿಯೇ. ಸರಿಯಾದ ಅರ್ಥವುಳ್ಳ ವಾಕ್ಯವನ್ನು ಮಾಡಿ. ಹಿಂದೆ ಮುಂದೆ ಆಗಿದೆ ಅದು. ಮಹಾನ್, ಪುರುಷ್, ಗಾಂಧಿ, ತೇ, ಮಹಾತ್ಮ. ಅಭ್ಯಾಸ ಭಾಗದಲ್ಲಿ ನೋಡಿದಿರಿ, ಅಥವಾ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನು ಸರಿ ಮಾಡ್ಬೇಕು ಅಂತ. ಹಾಗೆ ಸರಿ ಮಾಡಿ ಬರೆದ್ರೆ 1 ಅಂಕ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ, ಸಾರೆ ದೇಶನೇ ಗಾಂಧೀಜಿ ಕೋ ಕ್ಯಾ ಮಾನ. ಇಡೀ ದೇಶ ಗಾಂಧೀಜಿಯನ್ನು ಏನೆಂದು ಒಪ್ಪಿಕೊಂಡಿತ್ತು. 1 ಅಂಕ. 9ನೇದು, ಗಾಂಧೀಜಿ ಕಿಸ್ಕಿ ಮೂರ್ತಿ ಥೇ. ಗಾಂಧೀಜಿ ಯಾವುದರ ಪ್ರತಿರೂಪವಾಗಿದ್ದರು ಅಥವಾ ಮೂರ್ತಿಯಾಗಿದ್ದರು. ಅದಕ್ಕೆ 1 ಅಂಕ. 10ನೇದು, ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕ್ಯೋ ಗಯೇ. ಶಿಕ್ಷಾ ವಿಭಾಗದ ಅಧಿಕಾರಿ ಶಾಲೆಗೆ ಯಾಕೆ ಹೋಗಿದ್ದರು. ಅದಕ್ಕೆ 1 ಅಂಕ. 11ನೇದು, ಗಾಂಧೀಜಿನೇ ಪಿತಾಸೆ ಕ್ಯಾ ಮಾಂಗಿ. ಗಾಂಧೀಜಿಯವರು ತಂದೆಯ ಬಳಿ ಏನನ್ನು ಕೇಳಿದರು, ಬೇಡಿದರು. ಇದಕ್ಕೂ ಕೂಡ 1 ಅಂಕ. ಇನ್ನ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಅಂಕದ ಪ್ರಶ್ನೆಗಳು 2 ಇದಾವೆ. 12ನೇ ಪ್ರಶ್ನೆ, ಗಾಂಧೀಜಿ ಕಿ ಸತ್ಯಪ್ರಿಯತಾ ಕಹಾನ್ ಸೆ ಶುರು ಹುಯಿ ಕೈಸೆ. ಗಾಂಧೀಜಿಯವರ ಸತ್ಯಪ್ರಿಯತೆ ಎಲ್ಲಿಂದ ಶುರುವಾಯಿತು ಮತ್ತು ಹೇಗೆ. ವಿವರವಾಗಿ ನೋಡಿದ್ದೀರಿ ನೀವು ಅಭ್ಯಾಸ ಭಾಗದಲ್ಲಿ, ಅದನ್ನ ಬರೀಬೇಕು. 13ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಪಿತಾಸೆ ಗಾಂಧೀಜಿ ಕೆ ಮಾಫಿ ಮಾಂಗ್ನೆ ಕೆ ಪ್ರಸಂಗ का वर्णन कीजिए.
ತಂದೆಯ ಬಳಿ ಗಾಂಧೀಜಿಯವರು ಕ್ಷಮೆ ಕೇಳುವ ಘಟನೆಯನ್ನ ವರ್ಣಿಸಿ ಬರೀರಿ ಅಥವಾ ಅದನ್ನ ಬರೀರಿ. ಹೀಗೆ ಒಟ್ಟು 15 ಅಂಕ ಇದೆ. ಇದಕ್ಕೆ ನೀವು ನೋಡ್ಕೊಳ್ಳದಂಗೆ ಉತ್ತರ ಬರೆಯೋದು ಪ್ರಯತ್ನ ಪಡ್ರಿ, ತಪ್ಪಾದ್ರೂ ಪರವಾಗಿಲ್ಲ. ಆಮೇಲೆ ಅದನ್ನು ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ. ಹೀಗೆ ನೀವು ಸ್ವತಂತ್ರವಾಗಿ ಬರೆಯಕ್ಕೆ ಅಭ್ಯಾಸ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವು ಒಂದು ಅಭ್ಯಾಸ ನೋಡಿದ್ರೆ ಸಾಕು, ಸ್ವತಂತ್ರವಾಗಿ ಬರೀಬಹುದು. ಸೊ ಇಷ್ಟು ಈ ಪಾಠ ಕಂಪ್ಲೀಟ್ ಆಗಿ ಮುಗಿದಂಗಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನ 4 ಅವಧಿನಲ್ಲಿ ನಾವು ನೋಡಿದೀವಿ. ಇದನ್ನ ನೀವು ಮತ್ತೆ ಮತ್ತೆ ಅಭ್ಯಾಸ ಮಾಡ್ರಿ, ಓದ್ರಿ, ಬರೀರಿ. ಅಂಕಗಳಿಗಾಗಿ ಓದಕ್ಕೆ ಹೋಗ್ಬೇಡ್ರಿ, ಬರೆಯಕ್ಕೆ ಹೋಗ್ಬೇಡ್ರಿ. ಅಭ್ಯಾಸಕ್ಕಾಗಿ ಅಂದ್ರೆ 2 ದೃಷ್ಟಿ, ಒಂದು ಈ ಭಾಷೆಯನ್ನು ಕಲಿಬೇಕು ಅನ್ನುವಂಥದ್ದು, ಎರಡನೇದು ಅದರೊಳಗಿರುವ ಮೌಲ್ಯ, ಗಾಂಧೀಜಿಯ ವ್ಯಕ್ತಿತ್ವ ಹೇಗೆ ಅರಳಿತು ಅನ್ನೋದನ್ನ ನಾವು ಬರೀ ಕೇಳಿ ನೋಟ್ಸ್ ಬರೆದು ನೂರು ತಗೊಂಡ್ರೆ ಉಪಯೋಗ ಬರಲಿಲ್ಲ, ಅದನ್ನ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಹೀಗೆ ಪ್ರತಿ ಪಾಠದಲ್ಲೂ 2, ಒಂದು ಭಾಷೆಯ ದೃಷ್ಟಿಯಿಂದ, ಮತ್ತೊಂದು ಅದರಲ್ಲಿರುವಂತ ಮೌಲ್ಯ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ಗಾಂಧೀಜಿಯವರು ಹೇಗೆ ಮಹಾನ್ ಪುರುಷರಾದರು, ಮಹಾನ್ ವ್ಯಕ್ತಿಗಳಾದರು, ಪಾಪು ಗಾಂಧಿ ಇದ್ದವರು, ಬಾಪು ಗಾಂಧಿ ಹೇಗಾದ್ರು ಅನ್ನೋದರ ಏನು ಕಾರಣ ಇದ್ದು ಅದಕ್ಕೆ ಅನ್ನೋದನ್ನು ನಾವು ಗಮನ ಇಟ್ಟು ಒಂದು 3 ಘಟನೆಗಳು ಈ ಪಾಠದಲ್ಲಿ ಇದ್ವು. ಅದಲ್ಲದೆ ನಾವು ಇನ್ನೊಂದು 4-5 ಘಟನೆಗಳನ್ನ ನೋಡ್ಕೊಂತ ಬಂದಿದ್ದೀವಿ. ಅಂತ ಘಟನೆಗಳೆಲ್ಲ ಒಂದು ನೆನ್ಪಿಟ್ಕೊಂಡು ನೀವು ಮುಂದೆ ಮಹಾನ್ ವ್ಯಕ್ತಿಗಳು ಆಗೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀರಾ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಇದುವರೆಗೂ ನೀವು ಈ ಪಾಠನ ಕೇಳಿದ್ರಿ. ಮತ್ತೆ ನಾನು ಮುಂದಿನ ಪಾಠ ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ತೆ.